ಹಲೋ ನಮಸ್ಕಾರ, ಬಿಗ್ ಬುಲೆಟಿನ್ಗೆ ಸ್ವಾಗತ. ನಾನು ರಂಗನಾಥ್, ನನ್ನ ಜೊತೆ ಇದ್ದಾರೆ ದಿವ್ಯ ಜ್ಯೋತಿ. ಹಲವಾರು ಕನಸುಗಳೊಂದಿಗೆ ಅಧಿಕಾರಕ್ಕೆ ಬಂದಿದ್ದ ನರೇಂದ್ರ ಮೋದಿಯವರು, 16 ಭರವಸೆಗಳೊಂದಿಗೆ ಬಂದಿದ್ದ ನರೇಂದ್ರ ಮೋದಿಯವರು ತಮ್ಮ ಸರ್ಕಾರದ ಕೊನೆಯ ಬಜೆಟ್ ಮಂಡಿಸ್ತಾರೆ. ಈ ಬಜೆಟ್ನಲ್ಲಿ ಯಾವ ಆಟ ಮೇಲಾಟಗಳಿರುತ್ತವೆ ಅನ್ನೋದು ಗೊತ್ತಿಲ್ಲ. ಅದೇನೇನಿರುತ್ತೆ ಅನ್ನೋದನ್ನು ನೋಡೋಣ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ NDA ಬಿಜೆಪಿ ಸರ್ಕಾರ ನಾಳೆ ತನ್ನ ಕೊನೆಯ ಆಯವ್ಯಯವನ್ನು ಮಂಡನೆ ಮಾಡುತ್ತೆ. ಮೋದಿ ಸರ್ಕಾರದ ಕೊನೆ ಬಜೆಟ್ ಹಾಗೂ ಲೋಕಸಭೆ ಚುನಾವಣೆಯ ಹೊಸಿಲಲ್ಲೇ ಇರುವುದರಿಂದ ಭರಪೂರ ಘೋಷಣೆಗಳು ಹೊರಬೀಳಬಹುದು ಎಂಬುದು ರಾಜಕೀಯ ವಲಯದ ಲೆಕ್ಕಾಚಾರ. ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶದ ಬಳಿಕ ಬಿಜೆಪಿ ಕಂಗೆಟ್ಟಿದೆ. ಹಾಗಾಗಿ ಜಂಟಿ ಅಧಿವೇಶನದಲ್ಲಿ ಇವತ್ತು ರಾಷ್ಟ್ರಪತಿ ಕೋವಿಂದ್ ಅವರ ಭಾಷಣವನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಆ ಪ್ರಕಾರವೇ ಆದರೆ ನಾಳಿನ ಬಜೆಟ್ನಲ್ಲಿ ರೈತರು, ಬಡವರು, ಮಧ್ಯಮ ವರ್ಗದ ಪರ ಇರಬಹುದು ಅನ್ನೋ ಸುಳಿವಿದೆ ಎಂಬುದು ಕೆಲವರ ನಿರೀಕ್ಷೆ. ಹಣಕಾಸು ಮಂತ್ರಿ ಅರುಣ್ ಜೈಟ್ಲಿ ಅವರ ಅನಾರೋಗ್ಯದ ಕಾರಣ ರೈಲ್ವೆ ಖಾತೆಯನ್ನು ಹೊಂದಿರುವ ಮತ್ತೊಬ್ಬ ಮಂತ್ರಿ ಪಿಯೂಷ್ ಗೋಯಲ್ ಮೊದಲ ಬಾರಿಗೆ ಬಜೆಟನ್ನು ಮಂಡಿಸ್ತಾರೆ. ಚುನಾವಣಾ ವರ್ಷದಲ್ಲಿರುವುದರಿಂದ ಇದು ಪೂರ್ಣ ಪ್ರಮಾಣದ ಬಜೆಟ್ ಅಲ್ಲ ಅಂತ ಕೇಂದ್ರ ಸರ್ಕಾರದ ಮೂಲಗಳು ಹೇಳಿವೆ. ಹಾಗಾಗಿ ಲೇಖಾನುದಾನ ಆಗುತ್ತೆ, ಯಾವುದೇ ಸಮಸ್ಯೆ ಇಲ್ಲ ಅಂತ ಅನಿಸುತ್ತೆ. ಕೇಂದ್ರ ಮತ್ತು ರಾಜ್ಯಗಳ ಒಟ್ಟು ಸಾಲದ ಮೊತ್ತ ಮಾತ್ರ, ಕೇಂದ್ರ ಹಾಗೂ ರಾಜ್ಯಗಳ ಎರಡೂದು ಅಂದರೆ ದೇಶದ ಸಾಲದ ಮೊತ್ತ ಈಗ 97 ಲಕ್ಷ ಕೋಟಿ ರೂಪಾಯಿಗೆ ಏರಿದೆ. ಇನ್ನು 17 ಮತ್ತು 18ನೇ ಸಾಲಿನ GDP ದರವನ್ನು 6.7ರಿಂದ 7.2ಕ್ಕೆ ಪರಿಷ್ಕರಿಸಲಾಗಿದೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಪಿಯೂಷ್ ಗೋಯಲ್ ಅವರು ಎದ್ದು ನಿಂತು ಭಾಷಣವನ್ನು ಮಂಡನೆ ಮಾಡೋಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಬಳಿಕ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಬಜೆಟ್ ಅಧಿವೇಶನಕ್ಕಾಗಿ 10 ದಿನಗಳ ಕಲಾಪ ನಡೆಯುತ್ತೆ. ಫೆಬ್ರವರಿ 13ಕ್ಕೆ ಬಜೆಟ್ ಅಧಿವೇಶನ ಅಂತ್ಯಗೊಳ್ಳುತ್ತೆ. ಅಲ್ಲಿಗೆ ಈ ಲೋಕಸಭೆಯ ಕೊನೆಯ ಅಧಿವೇಶನವೂ ಹೌದು, ಅನ್ಲೆಸ್ ದೇರ್ ಇಸ್ ಎನ್ ಎಮರ್ಜೆನ್ಸಿ, ನ್ಯಾಷನಲ್ ಎಮರ್ಜೆನ್ಸಿ ಯಾವ್ದಾರು ಇದ್ದರೆ ಬಿಟ್ಟರೆ. ಇಲ್ಲದ್ರೆ ಇದೇ ಕೊನೆಯ ಅಧಿವೇಶನ. ಇದಾದ ಮೇಲೆ MP ಗಳಿಗೆ ಕೆಲಸ ಇರಲ್ಲ, ಎಲ್ಲ ಚುನಾವಣೆ ಕಡೆಗೆ ಹೋಗಬೇಕು. ಹಾಗಿದ್ರೆ ನಾಳೆ ಪ್ರಪ್ರಥಮವಾಗಿ ಈ ಹಣಕಾಸು ಮಂತ್ರಿಗಳು ಅಂದರೆ ಪಿಯೂಷ್ ಗೋಯಲ್ ಕೊನೆ ಕ್ಷಣದಲ್ಲಿ ಈ ಇಲಾಖೆಯನ್ನು ವಹಿಸಿಕೊಂಡಿದ್ದರೂ ಏನು ಕೊಡಬಹುದು ಜನರಿಗೆ ಎನ್ನುವುದಕ್ಕೆ ಒಂದಿಷ್ಟು ನಿರೀಕ್ಷೆ, ಲೆಕ್ಕಾಚಾರಗಳನ್ನು ರಾಜಕೀಯವಾಗಿಯೂ ಆರ್ಥಿಕವಾಗಿಯೂ ಎಲ್ಲರೂ ಒಂದಷ್ಟು ಲೆಕ್ಕಾಚಾರ ಹಾಕಿದ್ದಾರೆ. ಎಲ್ಲರೂ ಹೇಳುತ್ತಾ ಇರೋದು ಕೃಷಿ ವಲಯಕ್ಕೆ ಒಂದು ದೊಡ್ಡ ಬಂಪರ್ ಸಿಕ್ಕಬಹುದು ಅಂತಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಅನುಭವಿಸಿರುವ ಹಲವು ಸೋಲುಗಳಿಗೆ ರೈತಾಪಿ ವರ್ಗದ ಆಕ್ರೋಶವೇ ಕಾರಣ ಎಂಬ ಒಂದು ಸಣ್ಣ ಅಭಿಪ್ರಾಯ ಅವರಲ್ಲಿ ಮೂಡಿದಂತಿದೆ. ಪರಿಣಾಮ ಬಂಪರ್ ಕೊಡುಗೆ ಸಾಧ್ಯತೆ ಅಂದರೆ ಏನದರಲ್ಲಿ ಅಂದರೆ 1 ಲಕ್ಷ ರೂಪಾಯಿಯವರೆಗೆ ಕೃಷಿ ಪರಿಹಾರ ಪ್ಯಾಕೇಜನ್ನು ಕೊಡಬಹುದು. 1.8 ಲಕ್ಷ ಕೋಟಿ ರು ಆಹಾರ ಸಬ್ಸಿಡಿಯನ್ನು ಪ್ರಕಟಿಸಬಹುದು ಅನ್ನೋದು ಒಂದು. ಎರಡನೇದು, ಈಗ ನಿಮ್ಮ ಸ್ಕ್ರೀನ್ ಮೇಲಿರುವಂಥದ್ದು ವೆರಿ ಇಂಪಾರ್ಟೆಂಟ್. ರೈತರ ಖಾತೆಗೆ ವಾರ್ಷಿಕ 10,000 ರೂಪಾಯಿಗಳನ್ನು ಜಮೆ ಮಾಡೋಣ ಅನ್ನೋ ಸಾಧ್ಯತೆ ಅಂತ ಹೇಳ್ತಿದ್ದಾರೆ. ಇದು ಹೇಗಾಗತ್ತೆ, ಯಾವ ರೈತರಿಗಾಗತ್ತೆ, ಎಷ್ಟು ಜಮೀನಿರೋ ರೈತರಿಗಾಗತ್ತೆ, ವಿ ಡೋಂಟ್ ನೋ. ಆ ರೂಲ್ಸು ನಿಯಮಗಳು ನಮಗೆ ಗೊತ್ತಿಲ್ಲ. ಅಂದರೆ ಹೆಚ್ಚು ಕಡಿಮೆ ಪುಕ್ಕಟ್ಟೆ ಅವ್ರಿಗೆ ಸಿಗ್ದಂಗಿರುತ್ತೆ. ಮಳೆ ಇಲ್ಲದಿದ್ದಾಗಲ, ಮಳೆ ಬಂದಾಗ್ಲೂ ಒಂದು ರೀತಿ ಸಂಬಳದ ರೀತಿಯ, ವಿ ಡೋಂಟ್ ನೋ. ಒಂದಂತೂ ಮಾತಾಡ್ತಿದ್ದಾರೆ, ಆಗತ್ತೆ 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 ಅಂತಿದ್ದಾರೆ. ಇನ್ನು ಕೃಷಿ ಉಪಕರಣ ಮತ್ತು ರಸಗೊಬ್ಬರ ಖರೀದಿ ಹಣ ಜಮೆ ಸಾಧ್ಯತೆ ಅಂದರೆ ಸಬ್ಸಿಡಿ ಡೈರೆಕ್ಟ್ DBT ಮಾಡ್ತಾರೆ, ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ತರ್ಬೋದು ಅಂತ ಅಂತಿದ್ದಾರೆ. ಅಂದರೆ ಈಗ ಗ್ಯಾಸ್ ಸಿಲಿಂಡರ್ನ ತೊಗೊಳ್ಳೋ ಹಾಗೇನೆ ಆಗ ರಸಗೊಬ್ಬರವನ್ನು ಖರೀದಿ ಮಾಡಿದ್ರೆ ಅವರ ಅಕೌಂಟಿಗೆ ವಾಪಸ್ ದುಡ್ಡು ಬರೋದು ಅನ್ನೋದೊಂದು ಲೆಕ್ಕಾಚಾರ ಇದೆ. ಸಕಾಲಕ್ಕೆ ಕೃಷಿ ಸಾಲ ಮರುಪಾವತಿಸುವ ರೈತರಿಗೆ ಒಂದು ಗಿಫ್ಟನ್ನು ಒಂದು ಕೊಡಬಹುದು ಅನ್ನೋದು ಒಂದು ನಿರೀಕ್ಷೆ. ದಟ್ ಈಸ್ ಓಕೆ ಅನಿಸುತ್ತೆ, ಬಿಕಾಸ್ ಅದನ್ನು ಎನ್ಕರೇಜ್ ಮಾಡೋದು ಬೆಟರು. ಇಲ್ಲದಿದ್ದರೆ ತೆಗೆದುಕೊಂಡ ಸಾಲ ಎಲ್ಲ ಮನ್ನಾಗೆ ಬರೋ ಚಾನ್ಸಸ್ ಇದೆ ಮುಂದಿನ ವರ್ಷಗಳಲ್ಲಿ, ಬಿಕಾಸ್ ಆಫ್ ಪೊಲಿಟಿಕಲ್ ಕಾರಣಗಳಿಂದಾಗಿ, ರಾಜಕೀಯವಾಗಿ. ತೆಲಂಗಾಣ ಮಾದರಿಯಲ್ಲಿ ರೈತರ ಬ್ಯಾಂಕ್ ಖಾತೆಗೆ ನೇರ ನಗದು ವರ್ಗಾವಣೆಯನ್ನು ಮಾಡೋದು, ಎಗೈನ್ ನಾನು ಹೇಳಿದಂಗೆ ಹಲವಾರು ಸ್ಕೀಮ್ಗಳಲ್ಲಿರೋ ಹಣನ ಅವರಿಗೆ ನೇರವಾಗಿ ಕೊಡುವಂಥದ್ದು ತೆಲಂಗಾಣದಲ್ಲಿ ಮಾಡಿದ್ದಾರೆ. ಕೃಷಿ ವಿಮೆ ಪ್ರೀಮಿಯಂ ಪೂರ್ಣವಾಗಿ ಸರ್ಕಾರದಿಂದಲೇ ಪಾವತಿ ಮಾಡುವಂಥದ್ದು, ಇಟ್ಸ್ ಎ ಹ್ಯೂಜ್ ಮನಿ, ಬಿಗ್ ಮನಿ ಅದು. ಅದನ್ನು ಮಾಡ್ಬೋದು ಅಂತಿದ್ದಾರೆ. ಸಾಮಾನ್ಯ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಸಾಧ್ಯತೆ ಇದೆ, ನೋಡೋಣ ಏನು ಮಾಡ್ತಾರೆ.
ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ, ನರೇಗಾದ ಮೂಲಕ ಗ್ರಾಮೀಣ ಭಾಗದ ನೌಕರರ ಕೂಲಿ ಹೆಚ್ಚಿಸಬಹುದು ಪ್ರಮಾಣ ಅಂತಿದ್ದಾರೆ. ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬರಬೇಕು? ಸರ್ಕಾರದ ಆಸ್ತಿಗಳನ್ನು ಮಾರಾಟ ಮಾಡಿದ್ದಂಥ ಹಣ ಹಲವಾರು ಕಡೆ ಆಗಿದೆ. ಹಲವೆಡೆ ಸರ್ಕಾರದ ಷೇರು ಬಂಡವಾಳಗಳನ್ನು ಹಿಂದಕ್ಕೆ ಪಡೆದಿರುವಂಥದ್ದು, ಅದರಿಂದ ಆಗಿರುವಂಥದ್ದು. ಕೆಲವು ಆಸ್ತಿಗಳಲ್ಲಿ ಕೆಲವು ಹರಾಜುಗಳ ಮೂಲಕ ಬಂದಿರಬಹುದಾದಂಥ ದುಡ್ಡು, ಮತ್ತು ದಟ್ಸ್ ಆಲ್. ಅಲ್ಲಿಂದ ಬಂದಿರೋ ದುಡ್ಡನ್ನು ಹಾಕಬಹುದು ಈ ಕಡೆಗೆ ಅಂತ ಒಂದು ಲೆಕ್ಕಾಚಾರ. ಸರಿ, ಚುನಾವಣೆ ಹೊಸ್ತಿಲಲ್ಲಿ ಬಜೆಟ್ ಆಗಿರೋದ್ರಿಂದ ಇದನ್ನು ಸರ್ಕಾರ ಯಾವ ರೀತಿ ಯೋಚನೆ ಮಾಡಿ ಬಜೆಟ್ ಮಂಡಿಸಬಹುದು? ಹಾಗಂದ್ರೆ ಯಾವ ರೀತಿ, ಅಂದರೆ ರೈತರ ಪರವಾಗಿ ಚುನಾವಣೆಗೆ ಹೋಗುವಾಗ ಏನು ಯೋಚನೆ ಮಾಡ್ತಾರೆ ನೀವೇ ಹೇಳಿ? ಆಯ್ತು, ಅಂದರೆ ಚುನಾವಣೆ ಲಾಭಕ್ಕೆ ಆಗಬೇಕು, ಎಲ್ಲರೂ ಮಾಡೋದು ಅದೇ. ಇನ್ನೇನು ಮಾಡ್ತಾರೆ? ಮತ್ತೆ ಏನು ಮಾಡಬೇಕು? ಚುನಾವಣೆಗೆ ಹೋಗುವಷ್ಟು ಏನು ಮಾಡ್ಬೇಕು ಹೇಳಿ ನೋಡೋಣ. ಚುನಾವಣಾ ವರ್ಷ ಮುಂದಿದೆಯಪ್ಪ, ಇಲ್ಲಿಯವರೆಗೂ ಮಾಡದೇ ಇದ್ದದನ್ನ ಈಗ ಕೊನೆ ಕ್ಷಣದಲ್ಲಿ ಮಾಡೋಕೆ ಹೊರಡ್ತಾರ? ಇಲ್ಲಿವರೆಗೂ ಮಾಡದೇ ಇದ್ದಿದ್ದು ಅಂದರೆ ರೈತರ ಪರವಾಗಿ ಸಾಲ ಮನ್ನಾ ಇತ್ಯಾದಿ, ಕೃಷಿ ವಲಯಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡೋದು ಇತ್ಯಾದಿ ವಿಚಾರ. ಕೃಷಿ ವಲಯಕ್ಕೆ ಹೆಚ್ಚಿನ ಅನುದಾನ ಹಿಂದೆನೂ ಕೊಟ್ಟಿಲ್ಲ ಅಂತ ಯಾರು ಹೇಳಕ್ಕಾಗಲ್ಲ. ಯಾರು ಹೇಳಿದ್ದಾರೆ? ಡು ಯು ಹ್ಯಾವ್ ಎನಿ ಫಿಗರ್ಸ್? ಮತ್ತೆ ಸುಮ್ಮನೆ ಹೇಳ್ಬಿಡ್ತೀರಾ? ಹಂಗಾಗಲ್ಲ. ಸಾಲ ಮನ್ನಾ ಈಸ್ ಎ ಪಾಲಿಸಿ ಡಿಸಿಷನ್ ಅವ್ರು ತೊಗೊಂಡಿರೋದು. ಈಗ ಮಾಡಲಿಕ್ಕಿಲ್ಲ ಅನ್ಸತ್ತೆ ನನ್ನ ಪ್ರಕಾರ. ಸಾಲ ಮನ್ನಾನ ಮಾಡಿದ್ರೆ ಅದನ್ನು ಭಾಳ ಜನ ಒಪ್ಕೊಳ್ಳಿಕ್ಕಿಲ್ಲ, ಹಾಗಾಗಿ ಅವ್ರು ಮಾಡೋಕ್ಕೆ ಹೋಗಲ್ಲ ಸಾಲ ಮನ್ನಾ. ಬಟ್ ರಿವರ್ಸಲ್ಲಿ ಏನಾದ್ರು ಕೊಡಬಹುದೇನೋ ಗೊತ್ತಿಲ್ಲ. ಚುನಾವಣಾ ವರ್ಷದಲ್ಲಿ ಏನು ಮಾಡಬಹುದು ಅಂತ ನೀವು ಕೇಳಿದ್ರೆ, ಚುನಾವಣಾ ವರ್ಷದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಮಾಡೋದು ಇವರು ಮಾಡ್ತಾರೆ, ಏನು ವ್ಯತ್ಯಾಸ ಇರಲ್ಲ ಅದರಲ್ಲಿ. ಚುನಾವಣೆಗೆ ಹಿಂದೆ ಒಂದಿಷ್ಟು ಘೋಷಣೆಗಳನ್ನು ಹಾಕಬೇಕು, ರಾಜಕೀಯವಾಗಿ ಹಾಕ್ತಾರೆ. ಹಾಗಾಗಿ ಚುನಾವಣಾ ವರ್ಷದಲ್ಲಿ ಬರುವಂಥ ಬಜೆಟನ್ನು ನಾವು ಸಾಮಾನ್ಯವಾಗಿ ಗಂಭೀರವಾಗಿ ತೆಗೆದುಕೊಳ್ಳಲ್ಲ. ಕಾರಣ, ತಜ್ಞರು ಹೇಳೋ ಪ್ರಕಾರ ಮೊದಲ 4 ಬಜೆಟ್ 5 ಬಜೆಟ್ ಒಟ್ಟು ಟೋಟಲ್ ಅವ್ರಿಗೆ ಸಿಕ್ಕೋದಾದರೆ ಅದರಲ್ಲಿ 2 ಅಥವಾ 3ನೇ ಬಜೆಟ್ನಲ್ಲಿ ರಿಪೇರಿ ಕೆಲಸ ಎಲ್ಲ ಮಾಡಿಬಿಡಬೇಕು, ಕಾಠಿಣ್ಯಯುತವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಒಂದು ಸರ್ಕಾರ. ಅದಾದಮೇಲೆ ತೊಗೊಳಕ್ಕಾಗಲ್ಲ, ಬಿಕಾಸ್ ಪೊಲಿಟಿಕಲ್ ಪ್ರೆಷರ್, ರಾಜಕೀಯವಾಗಿ ಒತ್ತಡ ರೈಸ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನನ್ನ ಲೆಕ್ಕಾಚಾರದಲ್ಲಿ ಈಗ ಅವರು ಕಾಠಿಣ್ಯಯುತವಾದ ನಿರ್ಧಾರಗಳನ್ನು ಯಾವುದೂ ತೆಗೆದುಕೊಳ್ಳಲ್ಲ ಅನ್ಸುತ್ತೆ. ಆದರೆ ಒಂದಿಷ್ಟು ಘೋಷಣೆಗಳನ್ನು ತರಬಹುದು, ತಂದರೂ ತರಬಹುದು. ತರ್ತಾರೆ ಅಂತ ನಂಗೆ ಗೊತ್ತಿಲ್ಲ ಗ್ಯಾರಂಟಿ, ಬಟ್ ತಂದರೆ ಅದು ಎಫೆಕ್ಟ್ ಆಗತ್ತಾ ಜನಕ್ಕೆ ಇಲ್ವಾ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಅದಕ್ಕೆ ಟೈಮ್ ಬೇಕು ಸ್ವಲ್ಪ, ಬಟ್ ಆಗ್ಲೂಬೋದು. ರೈತರಿಗೆಲ್ಲ 10,000 ರೂಪಾಯಿ ಖಾತೆಗೆ ಸಿಕ್ಕಿಬಿಟ್ರೆ ರೈತರು ಓಕೆ ಅನ್ಬೋದೇನೋ, ಅಥವಾ ಈಗ ಹಾಕಿದ್ದಾರೆ ವೇಸ್ಟು ಅಂತಲೂ ಅನ್ಬೋದೇನೋ. ವಿ ಡೋಂಟ್ ನೋ. ಪೊಲಿಟಿಕಲಿ ಮಾತ್ರ ಕಾಮೆಂಟ್ ಬಂದೇ ಬರ್ತದೆ, ಎಲ್ಲ ಚುನಾವಣೆ ಬೋಗಸ್ ಇದು. ಬಟ್ ಎಲ್ಲ ಪೊಲಿಟಿಕಲ್ ಪಾರ್ಟೀಸು ಇದನ್ನೇ ಮಾಡಿವೆ. ಆದರೆ ತಿದ್ದುಕೊಳ್ಳೋದಕ್ಕೆ ಇದೊಂದು ಅವಕಾಶ ಆಗುತ್ತೆ ಅಂತ. ತಿದ್ದುಕೊಳ್ಳೋ ಅವಕಾಶ ಅಂತಲ್ಲ, ಅನಿವಾರ್ಯತೆಗಳನ್ನು ಆಧರಿಸಿ ಮಾಡಿರ್ತಾರೆ. ತಿದ್ದುಕೊಳ್ಳೋ ಅವಕಾಶ ಅಂತಲ್ಲ, ಅನಿವಾರ್ಯತೆಗಳನ್ನು ಆಧರಿಸಿ ಚುನಾವಣಾ ವರ್ಷದಲ್ಲಿ ಇಲ್ಲಿವರೆಗೂ ಕಲಿತ ಪಾಠಗಳಲ್ಲಿ ಒಂದಷ್ಟು ರಿಪೇರಿ ಕೆಲಸ ರಾಜಕೀಯವಾಗಿ ಮಾಡಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಬಟ್ ಲೇಖಾನುದಾನ ಅಂತಿದ್ದಾರೆ, ಕೆಲವರು ಪೂರ್ಣ ಬಜೆಟ್ ಅಂತಿದ್ದಾರೆ. ಐ ಡೋಂಟ್ ನೋ. ಪೂರ್ಣ ಬಜೆಟ್ ಇರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ವ್ಯತ್ಯಾಸ ಆಗಲ್ಲ. ಪೂರ್ಣ ಬಜೆಟ್ಗೂ ಲೇಖಾನುದಾನಕ್ಕೂ ಇರುವಂತಹ ವ್ಯತ್ಯಾಸ ಟೆಂಪರರಿ ಅಷ್ಟೇ. ಲೇಖಾನುದಾನ ನಿರ್ದಿಷ್ಟ ಸಮಯಕ್ಕೆ ಅಧಿಕಾರ ಕೊಟ್ಟಿರ್ತಾರೆ. ಪೂರ್ಣ ಬಜೆಟ್ ಅಂದರೆ ಪೂರ್ಣ ಬಜೆಟ್ ಆಗತ್ತೆ. ಲೇಖಾನುದಾನ ಆಗಲಿ ಪೂರ್ಣ ಬಜೆಟ್ ಆಗಲಿ ಯಾವುದೇ ಆಗಲಿ, ಹೊಸ ಸರ್ಕಾರ ಬಂದು ಬಿಟ್ಟರೆ ಬಿಜೆಪಿ ಅಲ್ಲದೆ ಬೇರೆ ಸರ್ಕಾರ, ಅವರು ಇದನ್ನು ಬದಲಿಸಬಾರದು ಅಂತ ಎಲ್ಲೂ ಇಲ್ಲ. ಬದಲಿಸ್ಕೋಬಹುದು ಅವ್ರು ಬೇಕಿದ್ರೆ. ಪೂರಕ ಬಜೆಟ್ಗಳನ್ನು ಮಂಡನೆ ಮಾಡಿ ಅದರಲ್ಲೆಲ್ಲ ಬದಲಾಯಿಸ್ಕೋಬಹುದು. ಇವರೇ ಬಂದರೆ ಇದನ್ನೇ ಬಜೆಟ್ ರೂಪದಲ್ಲಿ ಮಂಡಿಸಿ ಅದರ ಅಪ್ರೂವಲ್ ಪಡ್ಕೊಂಡು ಒಪ್ಪಿಗೆ ಪಡ್ಕೊಂಡು ಜಾರಿಗೂ ತರಬಹುದು, ಅಥವಾ ಇವರು ಮಂಡಿಸಿರುವುದರಲ್ಲೇ ಬದಲಾವಣೆಗಳನ್ನು ಬೇಕಾದ್ರೆ ಮಾಡ್ಕೋಬಹುದು. ಮಾಡಲೇಬಾರ್ದು ಅಂತ ಎಲ್ಲೂ ಇಲ್ಲ. ಹಾಗಾಗಿ ಭಾಳ ಜನಕ್ಕೆ ಗೊತ್ತಿದೆ ಲೇಖಾನುದಾನ ಅಂದರೆ ಘೋಷಣೆಗಳು ಮಾಡೋಂಗಿಲ್ಲ ಅಂತ. ನೋ, ಮಾಡ್ಕೋಬೋದು. ಬಟ್ ಜಾರಿಗೆ ಬರುತ್ತಾ ಬರಲ್ವಾ ಅನ್ನೋದು ಚುನಾವಣಾ ನಂತರದಲ್ಲಿ ಗೊತ್ತಾಗಬೇಕು ನಮಗಷ್ಟೆ. ಆಲ್ ರೈಟ್. ಹಾಗಿದ್ರೆ ಕೃಷಿ ಕ್ಷೇತ್ರದಲ್ಲಿ ಒಂದಿಷ್ಟು ಬಿಸಿ ಮುಟ್ಟಿಸಿಕೊಂಡಿರುವ ಪರಿಣಾಮ ಪರ್ಟಿಕ್ಯುಲರ್ಲಿ ರೈತರದ್ದು. ಹಾಗಾಗಿ ಕೃಷಿ ಕ್ಷೇತ್ರಕ್ಕೆ ಒಂದಿಷ್ಟು ಕಾರ್ಯಕ್ರಮಗಳು ಪ್ರಕಟ ಆಗಬಹುದು ಅನ್ನೋದು ಎಲ್ಲರ ನಿರೀಕ್ಷೆ. ಈಗಾಗಲೇ ನಾವು ಅದನ್ನು ಹೇಳ್ತಾ ಇದ್ದೀವಿ. ಇನ್ನು ನರೇಂದ್ರ ಮೋದಿಯವರ ಸರ್ಕಾರ 2014ರಲ್ಲಿ ಅಧಿಕಾರಕ್ಕೆ ಬಂದಾಗ ನಾವು ಪದೇ ಪದೇ ಒಂದನ್ನು ಹೇಳ್ತಾ ಇದ್ವಿ. ಈ ಸರ್ಕಾರ ಅವತ್ತು ಬಂದಂಥ ಜೋಶನ್ನು ನೋಡಿ ನಾವು ಹೇಳಿದ್ದಿದ್ದು, ನರೇಂದ್ರ ಮೋದಿ ಈ ಬಾರಿ ಅಂತಂದಿದ್ದು, ಹೇಗೆ ದೇಶದ ಜನ ಅದನ್ನು ಸಪೋರ್ಟ್ ಮಾಡಿದ್ರು. 3 ಹಂತಗಳಲ್ಲಿ ನರೇಂದ್ರ ಮೋದಿ ಮತ್ತು ಅವರ ಭಾರತೀಯ ಜನತಾ ಪಕ್ಷ ಕನಸುಗಳನ್ನು ಈ ದೇಶದಲ್ಲಿ ಸೃಷ್ಟಿ ಮಾಡಿದೆ ಅನ್ನೋದು ಒಂದು ಲೆಕ್ಕಾಚಾರ ಇತ್ತು. ಅತ್ಯಂತ ಬಡವರು, ದೇ ಲುಕ್ ಎಟ್ ಹಿಮ್, ಅವ್ರನ್ನ ಹೆಂಗೆ ನೋಡಿದ್ರು ಅಂದರೆ ನಮ್ಮನ್ನು ಸೇವ್ ಮಾಡೋಕ್ಕೆ ಬಂದಿರೋಂಥವ್ರು ಒಬ್ಬರು ಬಂದಿದ್ದಾರೇನೋ, ಏನೋ ಮಾಡ್ತಾರೇನೋ ಒಂದು ಆಸೆ ಕಣ್ಣಿಂದ ನೋಡಿದ್ರು. ಎರಡನೇದು ಮಧ್ಯಮ ವರ್ಗದವರು ನೋಡಿದ್ರು, ನಮಗೆ ಒಂದಿಷ್ಟು ಲಾಭಗಳನ್ನು ಮಾಡಿಕೊಡಬಹುದಾದ ವ್ಯಕ್ತಿ ಈ ತಾನೇ ಇರಬಹುದು ಅನ್ನೋ ಲೆಕ್ಕಾಚಾರ. ಇನ್ನು ಮೂರನೇದು,
ಇವರಿಗೆ ವಿಪರೀತವಾದ ಶ್ರೀಮಂತರು ಮತ್ತು ಕಾರ್ಪೊರೇಟ್ ದೊಡ್ಡ ಕಂಪನಿಗಳೆಲ್ಲ ಸಪೋರ್ಟ್ ಮಾಡಿವೆ ಅನ್ನೋದು ಆಗಲೂ ಇತ್ತು ಆರೋಪ, ಅಥವಾ ಮಾಡಿರಲೂಬಹುದು. ಹಾಗಾಗಿ ಅವರಿಗೆಲ್ಲ ಒಂದಷ್ಟು ಲಾಭಗಳಾಗುವಂಥದ್ದೇನೋ ಆಗ್ಬೋದು ಅಂತ. ಟೆಕ್ನಿಕಲಿ 4 ವರ್ಷದಲ್ಲಿ ನೋಡ್ತಾ ಹೋದರೆ ಈ 3 ಕ್ಷೇತ್ರಗಳು ಸಂಪೂರ್ಣವಾಗಿ ತೃಪ್ತಿಯಾಗಿ ಹ್ಯಾಪಿ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದಂಗೆ ಕಾಣಿಸ್ತಾ ಇಲ್ಲ. ಎಲ್ಲ ಹಾಚ್ ಪಾಚ್ ಆದಂಗೆ ಕಾಣಿಸ್ತಾ ಇದೆ. ವೆರಾಸ್ GST ಮತ್ತು ನೋಟ್ಬಂದಿ ಏನಿದೆ, ಇದು ಎರಡೂ ಈ 3 ಕ್ಷೇತ್ರಗಳಿಗೆ ಹೊಡೆತ ಕೊಟ್ಟಿದೆ. ನೋಟ್ಬಂದಿ ಕೆಳಸ್ತರದಲ್ಲೂ, GST ಮಧ್ಯಮದಲ್ಲೂ ಮತ್ತು ವ್ಯಾಪಾರಸ್ಥರಲ್ಲೂ. ಇನ್ನು ಶ್ರೀಮಂತರಿಗೆ ಬಂದರೆ ಹಲವಾರು ನಿಗ್ರಹಗಳನ್ನು, ಕೆಲವು ನಿಯಮಗಳನ್ನು ಟೈಟ್ ಮಾಡಿದ್ದಿದ್ದು, ಪರ್ಟಿಕ್ಯುಲರ್ಲಿ ಬ್ಯಾಂಕ್ಗಳಲ್ಲಿ ಸಾಲಗಳ ಪಾವತಿ, ಮರುಪಾವತಿ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂದರೆ ಕೆಟ್ಟ ಸಾಲಗಳನ್ನು ವಸೂಲಿ ಮಾಡೋ ರೀತಿಗಳು, ಇದು 3 ಕ್ಷೇತ್ರದ ಒಂದಿಷ್ಟು ಗೊಂದಲ ಆಗಿದೆ. ಹಾಗಾಗಿ ಈ ಬಾರಿ ಭಾರತೀಯ ಜನತಾ ಪಕ್ಷದ ಬಹುದೊಡ್ಡ ಶಕ್ತಿ ಅಂತಂದರೆ ಚುನಾವಣೆಗಳಲ್ಲಿ, ಇದನ್ನು ನಮಗೆ ಗುಜರಾತ್ ಚುನಾವಣೆ ಇರ್ಬೋದು, ದೇಶದಲ್ಲಿ ನಡೆದಂಥ ಇತರ ಚುನಾವಣೆಗಳಲ್ಲಿರ್ಬೋದು, ಎಲ್ಲ ಕಡೆ ಪದೇ ಪದೇ ಪ್ರೂವ್ ಆಗ್ತಾ ಇರೋದು ಅರ್ಬನ್ ಓರಿಯೆಂಟೆಡ್ ಸೀಟ್ಗಳು ಅಂತಂದರೆ ನಗರ ಪ್ರದೇಶದ ಚಿಹ್ನೆಗಳನ್ನು ಗುಣಲಕ್ಷಣಗಳನ್ನು ಹೊಂದಿರುವಂತಹ ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಕ್ಷ ಸಾಮಾನ್ಯವಾಗಿ ಹೆಚ್ಚು ಸ್ಥಾನಗಳನ್ನು ಗೆಲ್ತಾ ಹೋಗಿದೆ ಅನ್ನೋದು. ಅಲ್ಲಿ ಯಾರಿರ್ತಾರೆ ಅಂದರೆ ಸಾಮಾನ್ಯವಾಗಿ ಅರ್ಬನ್ ಏರಿಯಾನಲ್ಲಿ ಒಂದು ರೀತಿ ಈ ಆದಾಯ ತೆರಿಗೆ ವ್ಯಾಪ್ತಿಗೆ ಬರುವಂಥವರು, ಸಂಬಳದಾರರು, ಇವರ ಸಂಖ್ಯೆಗಳು ಹೆಚ್ಚಿರುತ್ತವೆ ಸಾಮಾನ್ಯವಾಗಿ. ಹಾಗಾಗಿ ಈಗ ಅವರಿಗೆ ಏನಾದರೂ ಮಾಡಬಹುದಾ ಈ ಬಜೆಟ್ನಲ್ಲಿ ಅನ್ನೋದು ಮಗದೊಂದು ನಿರೀಕ್ಷೆ. ಪ್ರತಿ ವರ್ಷ ಬಜೆಟ್ ಮಂಡನೆ ಆಗುವಂಥ ಸಂದರ್ಭದಲ್ಲಿ ನಾವು ಅನ್ಕೋತಾ ಇದ್ವಿ, ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬನ್ನು ಎತ್ತು ಬಿಡ್ತಾರೆ ಮೇಲಕ್ಕೆ, ಹಿಂಗೆ ಇಲ್ಲಿಗೆ ಎತ್ಕೊಂಡು ಹೋಗ್ಬಿಡ್ತಾರೆ, ಇಲ್ಲಿಗೆ ಎತ್ಕೊಂಡು ಹೋಗ್ಬಿಡ್ತಾರೆ ಅಂದ್ಕೊಂಡು ಯಾವುದೂ ಮಾಡಲಿಲ್ಲ. ಬಟ್ 4 ವರ್ಷದಿಂದ ಮಾಡದಿದ್ದಂತಹ ವ್ಯಕ್ತಿ ಈ ಬಾರಿ ಇಲ್ಲ, ಅದು ಅರುಣ್ ಜೈಟ್ಲಿ. ಅನಾರೋಗ್ಯದಿಂದ ಅವರು ಇಲ್ಲ. ಹಾಗಾಗಿ ಪಿಯೂಷ್ ಗೋಯಲ್ಗೆ 2 ಅಡ್ವಾಂಟೇಜ್ ಇದೆ. ನಂಬರ್ 1, ಫಸ್ಟ್ ಟೈಮ್ ಆಗಿದ್ದರಿಂದ ಎಲ್ಲ ಧಿಮ್ ರಂಗ ಅಂತ ಮಾಡ್ಬೋದು. ಅಥವಾ ನಂಬರ್ 2, ದಿ ಪ್ರಾಬ್ಲಮ್ ಈಸ್ 4 ವರ್ಷಗಳಿಂದ ಒಬ್ಬ ಆರ್ಥಿಕ ವಿತ್ತ ಮಂತ್ರಿ ಆಲೋಚನೆ ಮಾಡಿಕೊಂಡು ಅದಕ್ಕೊಂದು ರೂಪವನ್ನು ಕೊಡ್ತಾ ಹೋಗ್ತಿರ್ತಾರೆ ಬಜೆಟ್ನಲ್ಲಿ ತಮ್ಮ ಆಲೋಚನೆಗಳಿಗೆ ತಕ್ಕಂತೆ. ಅದು ಯಾರೇ ಇರ್ಬೋದು. ಆ ಆಲೋಚನೆಯ ಲಹರಿ ಏನಿತ್ತು ಅನ್ನೋದನ್ನು ಸಂಪೂರ್ಣವಾಗಿ ಹಿಡ್ಕೊಳ್ಳೋಕ್ಕೆ ಪಿಯೂಷ್ ಗೋಯಲ್ಗೆ ಆಗದೇ ಇರ್ಬೋದು. ತಾವು ಫಸ್ಟ್ ಟೈಮ್ ಮಾಡ್ತಾರಂದ್ರೆ ಅದು ಕೊನೆ ಹಂತದಲ್ಲಿ. ಸ್ಟಿಲ್ ತೆರಿಗೆ ಪಾವತಿದಾರರಿಗೆ ಏನು ಮಾಡಬಹುದು ಅನ್ನೋದೊಂದು ಪ್ರಶ್ನೆ ಇದೆ. ಭಾಳ ಸಹಜವಾಗಿ ಎದ್ದಿರುವಂತಹ ಆಸೆಗಳು ಇವು. ಆದಾಯ ತೆರಿಗೆ ಮಿತಿಯನ್ನು 2.5 ಲಕ್ಷದಿಂದ 5 ಲಕ್ಷಕ್ಕೆ ಏರಿಸಬಹುದು ಅನ್ನೋದು ಒಂದು ಲೆಕ್ಕಾಚಾರ. ಎಲ್ಲಿಂದ ಬಂತು ಈ 5 ಲಕ್ಷ ಫಿಗರು? ಯಾಕದು 4.5 ಆಗಲಿಲ್ಲ ಅಥವಾ 5.5 ಆಗಲಿಲ್ಲ, ಜಾಸ್ತಿ ಆಗಲಿಲ್ಲ? ಆ್ಯಕ್ಚುಲಿ 8 ಅಂತ ಕೆಲವರು ಲೆಕ್ಕಾಚಾರ. ಕಾರಣ ಯಾಕೆ ಅಂದರೆ ಕೇಂದ್ರ ಸರ್ಕಾರ ಮೊನ್ನೆಯಷ್ಟೇ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅಂದರೆ ಎಕನಾಮಿಕಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಒಂದು ಹೊಸ ಮೀಸಲಾತಿ ನಿಯಮವನ್ನು, ಶಾಸನವನ್ನು ಜಾರಿಗೆ ತಂದಿದೆ 10% ಅಷ್ಟು. ಅದರಲ್ಲಿ ಆ ಮೀಸಲಾತಿಯನ್ನು ಪಡೆದುಕೊಳ್ಳುವಂತಹ ಶಕ್ತಿ ಯಾರಿಗಿರುತ್ತೆ ಅಂತಂದರೆ, ಅಥವಾ ಅದರ ಅರ್ಹತೆ ಯಾರಿಗೆ ಬರುತ್ತೆ ಅಂದರೆ ಅಪ್ ಟು 8 ಲಕ್ಷದವರೆಗೆ ಆದಾಯ ಮಿತಿಯನ್ನು ಅದರಲ್ಲಿ ಹಾಕಿದ್ದಾರೆ. ಹಾಗಾಗಿ ಎಲ್ಲರ ಲೆಕ್ಕಾಚಾರ ಈ ಬೇಸಿಕ್ ಆದಾಯ ಮಿತಿಯನ್ನೇ ಅಲ್ಲಿಗೆ ತೊಗೊಂಡು ಹೋಗ್ತಾರೆ 8 ಲಕ್ಷಕ್ಕೆ ಅನ್ನೋದೊಂದು ಕೆಲವು. ಅದಾಗಲಿಕ್ಕಿಲ್ಲ ನನ್ನ ಲೆಕ್ಕಾಚಾರದಲ್ಲಿ. ಅದಾಗಬಹುದು ಅನಿಸುತ್ತೆ ಯಾವತ್ತೋ ಒಂದು ದಿನ. ಅದು ಯಾವತ್ತು ಅಂದರೆ GST, ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟ್ಯಾಕ್ಸ್ ಏನಿದೆ, ಅದು ಈ ಬಾರಿ ಜನವರಿಯಲ್ಲಿ 1 ಲಕ್ಷ ಕೋಟಿಯನ್ನು ದಾಟಿ ಸಂಗ್ರಹವಾದಂಗೆ ಕಾಣಿಸ್ತಾ ಇದೆ. ಹಾಗಾಗಿ GST ಏನಾದರೂ ನಿರೀಕ್ಷೆಯನ್ನು ಮೀರಿದ ರೀತಿಯಲ್ಲಿ ವಸೂಲಿಯಾಗಕ್ಕೆ ಸ್ಟಾರ್ಟ್ ಆಗ್ತಾದರೆ ಆಗ ನಿಧಾನವಾಗಿ ಆದಾಯ ತೆರಿಗೆಯ ಮೇಲಿನ ಒತ್ತಡಗಳು ಇಳಿತಾ ಹೋಗಬೇಕು. ಆ ಲಕ್ಷಣ ಇನ್ನೂ ಅಷ್ಟು ಸ್ಪಷ್ಟವಾಗಿ ಕಾಣಿಸಿಲ್ಲ. ಹಾಗಾಗಿ 5 ಲಕ್ಷಕ್ಕೆ ಏರಿಸ್ಬೋದು ಅನ್ನೋದು ನಮ್ಮ ಆಸೆ. ವಿ ಡೋಂಟ್ ನೋ, ಗೊತ್ತಿಲ್ಲ. ಅದೇ ರೀತಿ ಆದಾಯ ತೆರಿಗೆ ಸಲ್ಲಿಕೆ ನಿಯಮಗಳನ್ನು ಕೊಂಚ ಸಡಿಲಿಸಬಹುದೇನೋ ಅಂತಿದೆ. ಅದನ್ನು ಮಾಡ್ಬೋದು, ದಟ್ ಈಸ್ ಓಕೆ. ಯಾರು ಬೇಕಾದ್ರೂ ಮಾಡ್ಬೋದು, ಯಾವಾಗ ಬೇಕಾದ್ರೂ ಮಾಡ್ಬೋದು, ಅದೇನು ದೊಡ್ಡದಲ್ಲ. TDS ಸಲ್ಲಿಕೆ ದಿನವೇ ಮರುಪಾವತಿಗೆ ನಿಯಮವನ್ನು ಜಾರಿಗೊಳಿಸ್ಬೋದು. ದಿಸ್ ಇಸ್ ಆ್ಯಕ್ಚುಲಿ ಇಂಪಾರ್ಟೆಂಟ್. ಭಾಳ ಜನಕ್ಕಿದು ಅರಿವಿಗೆ ಬರಲ್ಲ. ಕಾರಣ ನಮ್ಮಲ್ಲಿ ಭಾಳ ಜನ ಆದಾಯ ತೆರಿಗೆಯನ್ನು ಕಟ್ಟುವ ಹಂತದಲ್ಲೇ ಇಲ್ಲ, ಪರಿಸ್ಥಿತಿನಲ್ಲೇ ಇಲ್ಲ. ಬಿಟ್ವೀನ್ 3.5 to 4%, 4.5% ಅಷ್ಟು ಜನ ಮಾತ್ರ ಆದಾಯ ತೆರಿಗೆಯನ್ನು ವ್ಯಾಪ್ತಿ ಒಳಗೆ ಬರ್ತಾ ಇರುವಂಥದ್ದು 100%. ಹಾಗಾಗಿ ಭಾಳ ಜನಕ್ಕೆ ಆದಾಯ ತೆರಿಗೆ ಲೆಕ್ಕಾಚಾರನೇ ಇರಲ್ಲ. ಈ ದೇಶದಲ್ಲಿ ಬಹುಸಂಖ್ಯಾತರ ಆದಾಯ ತೆರಿಗೆ ಕಡೆಗೆ ಮಕ ಇಟ್ಟು ಮಲ್ಕೊಳ್ಳಲ್ಲ, ಪ್ರಶ್ನೆ ಬೇರೆ ಅದು. ಆದರೆ ಮರುಪಾವತಿ ಹೊಡೆಯೋದು ಯಾರಿಗೆ ಅಂತಂದರೆ ಸ್ಯಾಲರಿ ಕ್ಲಾಸು, ಸಂಬಳದಾರರು ಏನಿರ್ತಾರೆ, ಮತ್ತು ಬಿಸ್ನೆಸ್ ವ್ಯಾಪಾರದಲ್ಲಿ ಏನಿರ್ತಾರೆ, ಇವ್ರುಗಳು ಹೊಡೆದಿರತ್ತೆ ಏಟು. ಹೇಗೆ ಅಂದರೆ ಹೆಚ್ಚುವರಿ ಆಗಿದ್ದರೆ, ಅಥವಾ ರಾಂಗ್ ಪೇಮೆಂಟ್ ಆಗಿದ್ದರೆ, ಕ್ಲೈಮ್ ಆಗಿದ್ದರೆ, ಡ್ಯಾಶ್ ಆಗಿದ್ದರೆ, ಇನ್ನೊಂದಾಗಿದ್ದರೆ, ಹಲವಾರು ರೀಸನ್ಸ್ಗೆ ಅವರು ವಾಪಸ್ ಹಣ ಬರಬೇಕಾಗಿದ್ದರೆ ಅದು ಬರೋದೇ ತುಂಬ ತಡ ಆಗ್ತಿರುತ್ತೆ ಕೆಲವು ಸರಿ ಅನ್ನೋದು ಇತ್ತು. ಹಾಗಾಗಿ ಕೆಲವು ನಿಯಮ ತರಬೋದು ಅಂತಿದ್ದಾರೆ, ತಂದು ಮರುದಿನವೇ ವಾಪಸ್ ಕೊಡೋ ಥರ ಅಂತ. ಮರುದಿನ ಆಗಲಿಕ್ಕಿಲ್ಲ ಅನಿಸುತ್ತೆ, ಮೇ ಬಿ ಶಾರ್ಟರ್ ಟೈಮ್ ಇರ್ಬೋದು. ಇನ್ನು ಕಾರ್ಪೊರೇಟ್ ತೆರಿಗೆಯನ್ನು ಇಳಿಸ್ಬೋದು ಅಂತ ಲೆಕ್ಕ ಹಾಕ್ತಿದ್ದಾರೆ.
ಡೋಂಟ್ ನೋ ವೆರಿ ವಿ ಕಾಂಟ್ ಸೇ ಎಕ್ಸಾಕ್ಟ್ಲಿ ಇದನ್ನು ಇಳಿಸ್ತಾರೆ ಅಂತ. ಎಷ್ಟಕ್ಕೆ ಇಳಿಸ್ತಾರೆ ಏನು ಅಂತ ಲೆಕ್ಕಾಚಾರ ನಮಗೂ ಇದ್ದಂಗಿಲ್ಲ. ನೋಡೋಣ ಯಾವಾಗ ಇಳಿಸ್ತಾರೆ ಬಿಡ್ತಾರೆ. ಆಲ್ ರೈಟ್, ಇದಿಷ್ಟು ಟ್ಯಾಕ್ಸು ಮತ್ತು ಕೃಷಿ ಕಡೆಗಾದರೆ, ಇನ್ನು ಶ್ರೀಸಾಮಾನ್ಯರು ಅಂದರೆ ಆಮ್ ಆದ್ಮಿ ಅಂತ ಹೇಳಂಗಿಲ್ಲ, ಮೋಸ್ಟ್ಲಿ ಕೋಪ ಬರುತ್ತೆ ಅವ್ರಿಗೆ, ಆಮ್ ಆದ್ಮಿ ಅಂತ ಪಕ್ಷನೇ ಇರೋದ್ರಿಂದ ಇರಲಿ. ಸ್ಟಿಲ್ ಶ್ರೀಸಾಮಾನ್ಯರಿಗೆ ಏನು ಸಿಕ್ಕಬಹುದು ಅನ್ನೋದು ಒಂದು ಲೆಕ್ಕಾಚಾರ. ಮೆಡಿಕಲ್ ಇನ್ಶೂರೆನ್ಸ್, ವೈದ್ಯ ಕ್ಷೇತ್ರದಲ್ಲಿ ವಿಮೆ ಕಡಿಮೆ ಮಾಡೋ ನಿರೀಕ್ಷೆ ಇದೆ. ಆರೋಗ್ಯ ಕ್ಷೇತ್ರಕ್ಕೆ 5% ಹೆಚ್ಚುವರಿ ಅನುದಾನ ಕೊಡೋ ಮೂಲಕ ಅಂತ ಒಂದು ಲೆಕ್ಕಾಚಾರ ಇಟ್ಟಿದ್ದಾರೆ. ಐ ಡೋಂಟ್ ನೋ, ಗೊತ್ತಿಲ್ಲ. ಯಾಕಂದರೆ ಈಗಾಗಲೇ ಒಂದು ವಿಶ್ವದಲ್ಲೇ ಅತಿ ದೊಡ್ಡದಾದಂತಹ ಒಂದು ವೈದ್ಯ ಮೆಡಿಕಲ್ ಸ್ಕೀಮನ್ನು ಈಗಾಗಲೇ ಲಾಂಚ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಕಾಂಟ್ ಸೇ ಅದನ್ನೇನಾದ್ರು ಮರ್ಜ್ ಮಾಡ್ಕೊಂಡು ಏನಾದ್ರು ಮಾಡ್ಕೋತಾರೋ ವಿ ಡೋಂಟ್ ನೋ, ಗೊತ್ತಿಲ್ಲ. ಪ್ರತಿ ವ್ಯಕ್ತಿಗೂ 5 ಲಕ್ಷದವರೆಗಿನ ಏಕರೂಪದ ವಿಮೆ ಭಾಗ್ಯ ಕಲ್ಪಿಸಬಹುದು ಅನ್ನೋದು ಮಗದೊಂದು ಲೆಕ್ಕಾಚಾರ. ಇಸ್ ಆರ್ ಆಲ್ ಅಡ್ಜಸ್ಟ್ಮೆಂಟ್ಸು, ಕೆಲವು ಮಾಡ್ಕೋಬೋದು. ಸಣ್ಣ ಉದ್ದಿಮೆದಾರರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಾಧ್ಯತೆ, ದಿಸ್ ಈಸ್ ಓಕೆ. ಈಗ ಅನೌನ್ಸ್ ಮಾಡ್ಬೋದು ನೀವು, ಬಟ್ ಸಾಲ ಸಿಗೋ ಅಷ್ಟೊತ್ತಿಗೆ ಎಲೆಕ್ಷನ್ ಮುಗಿದೋಗಿರುತ್ತೆ. ಹಾಗಾಗಿ ದೊಡ್ಡ ಇಂಪ್ಯಾಕ್ಟ್ ಆಗಲಿಕ್ಕಿಲ್ಲ. ಬಡವರಿಗೆ ಕನಿಷ್ಠ ವರಮಾನ ಯೋಜನೆ ಪ್ರಕಟಣೆ ಸಾಧ್ಯತೆ. ಇದು ಅನ್ಬಿಲೀವಬಲ್ ಮ್ಯಾಗ್ನಿಟ್ಯೂಡು, ಅಂದರೆ ಅದರ ವ್ಯಾಪ್ತಿ ಸ್ವರೂಪ ಏನಿದೆ ಅದನ್ನು ನಾವು ಊಹೆನೂ ಮಾಡ್ಕೊಳ್ಳಲಿಕ್ಕೆ ಸಾಧ್ಯವಿಲ್ಲದೆ ಇರುವಂಥ ಪರಿಸ್ಥಿತಿ ಇದ್ದಂಗಿದೆ. ಫಾರ್ ಎಕ್ಸಾಂಪಲ್, ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಿದ್ದಾರೆ ಅದನ್ನು. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ಮನ್ನು ಭಾರತೀಯ ಜನತಾ ಪಕ್ಷ NDA ಅವರು ಹೇಳ್ತಾ ಇದ್ದರೆ ಎಲ್ಲರಿಗೂ ಇಂತಿಷ್ಟು ಅಂತ. ಅವ್ರು ಯಾರೇ ಆಗಿರ್ಬೋದು, ಅದು 10,000ನೋ 3,000ನೋ 8,000ನೋ 4,000ನೋ 6,000ನೋ, ಬಟ್ ಅದು ಯಾರೇ ಆಗಿರ್ಬೋದು, ಎಲ್ಲರಿಗೂ ಹೊರಟೋಗುತ್ತೆ ಅನ್ನೋದು ಇವ್ರ ವಾದ. ಬೇರೆ ಕಾಂಗ್ರೆಸ್ನವರು ಇದಕ್ಕೆ ರಿವರ್ಸ್ ಆಗಿ ಚುನಾವಣಾ ಪೂರ್ವದಲ್ಲಿ ರಾಹುಲ್ ಗಾಂಧಿ ಮಿನಿಮಮ್ ಇನ್ಕಮ್ ಗ್ಯಾರಂಟಿಯನ್ನು ತಂದಿಟ್ಕೊಂಡು ಕೂತ್ಕೊಂಡಿದ್ದಾರೆ. ಎರಡಕ್ಕೂ ವ್ಯತ್ಯಾಸ ಇದೆ, ಬಟ್ ಎರಡರಲ್ಲೂ ತುಂಬ ಕಾಮನ್ ವಿಚಾರಗಳೂ ಇವೆ, ಎರಡೂ ಇವೆ. ಹಾಗಾಗಿ ಮಿನಿಮಮ್ ಇನ್ಕಮ್ ಗ್ಯಾರಂಟಿನಲ್ಲಿ ಕಾಂಗ್ರೆಸ್ನವರು ಆಲೋಚನೆ ಮಾಡಿರೋದು ಪ್ರೋಗ್ರೆಸಿವ್ ಆಗಿದೆ, ಅಂದರೆ ಹಂತವಾಗಿದೆ. ಅಂದರೆ ದುಡ್ಡಿದ್ದವ್ರಿಗೆ ಅದು ಸಿಕ್ಕಲ್ಲ, ಕೆಲವ್ರಿಗೆ ಸಿಕ್ಕತ್ತೆ. ಆದಾಯದಲ್ಲಿ ಇಷ್ಟು ಆದಾಯ ಇದ್ದವ್ರಿಗೆ ಇಷ್ಟು ಸಿಕ್ಕತ್ತೆ, ಹೆಚ್ಚು ಆದಾಯ ಇದ್ದವ್ರಿಗೆ ಹೆಚ್ಚಿಗೆ ಸಿಗತ್ತೆ. ಈ ಥರದ್ದೆಲ್ಲ ಲೆಕ್ಕಾಚಾರಗಳಿವೆ ಅದರಲ್ಲಿ. ಆದರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮಲ್ಲಿ ಅದು ಇದ್ದಂಗಿಲ್ಲ. ಹಾಗಾಗಿ ಎರಡೂ ಯೋಜನೆಗಳಿಗೆ ದೊಡ್ಡ ಕಾಂಪಿಟೇಷನ್ ಇದ್ದಂಗಿದೆ. ಯೂನಿವರ್ಸಲ್ ಬೇಸಿಕ್ ಇನ್ಕಮನ್ನೇ ಜಾರಿಗೆ ತರ್ತಾರೆ. ರಾಹುಲ್ ಗಾಂಧಿ ಹೇಳಿದ್ರು ಅಂತ ಮಿನಿಮಮ್ ಇನ್ಕಮ್ ಗ್ಯಾರಂಟಿ ಅಂತ ತರಲ್ಲ ಅವರು. ಆದರೆ ಅದರ ಒಳಗೆ ಕಾಂಗ್ರೆಸ್ನವರು ಪ್ರಕಟ ಮಾಡಿರುವಂತಹ ಮಿನಿಮಮ್ ಇನ್ಕಮ್ ಗ್ಯಾರಂಟಿ ಏನಿದೆ ಅದರ ಕೆಲವು ಅಂಶಗಳೇನಾದಿದ್ರೆ ಒಳಕೀಲ್ ತಂದು ನಾವೇ ಮಾಡಿದ್ವಿ ಅಂತ ತೋರಿಸ್ಬೋದು. ಬಟ್ ದಿ ಟ್ರಬಲ್ ಈಸ್, ಇದಕ್ಕೆ ದುಡ್ಡು ಎಲ್ಲಿಂದ ಬರಬೇಕು ಅಂತ ಸುಮಾರು ಒಂದು 6 ರಿಂದ 7 ಲಕ್ಷ ಕೋಟಿ ರೂಪಾಯಿಗಳ ಲೆಕ್ಕಾಚಾರ ಇದೆ ಇದರ ಬೆನ್ನ ಹಿಂದೆ. ಇದು GST ಬರುತ್ತೆ ಅನ್ನೋದು ಬಹುಜನರ ಲೆಕ್ಕಾಚಾರ. ವಿ ಡೋಂಟ್ ನೋ ಅದು ಹೆಂಗೆ ಅಷ್ಟರ ಮಟ್ಟಿಗೆ ಬರಬಹುದು, ಅದು ಬರಲ್ಲ ಅನ್ನೋದು. ಬಟ್ ಹ್ಯೂಜ್, ಅತ್ಯಂತ ದೊಡ್ಡದಾದ ಒಂದು ಹಣನ ನೀವು ಬಜೆಟ್ನಿಂದ ಆಚೆಗೆ ತರಬೇಕಾಗಿ ಬರುತ್ತೆ ಅಥವಾ ಕೊಡಬೇಕಾಗಿ ಬರುತ್ತೆ. ಭಾರತದಂತಹ 130 ಕೋಟಿ ಜನಸಂಖ್ಯೆ ಇರಬಹುದಾದಂಥ ದೇಶಕ್ಕೆ ಇಂಥ ಯೋಜನೆಗಳು ಅಷ್ಟು ಸುಲಭ ಅಲ್ಲ ಅನ್ನೋದು ಕೆಲವರ ವಾದ ಇದೆ. ಆದರೆ ಇನ್ನು ಕೆಲವರ ಪ್ರಕಾರ ಯಾವುದೂ ಸಾಧ್ಯವಿಲ್ಲ ಅನ್ನೋದಿಲ್ಲ, ಎಲ್ಲವನ್ನೂ ಜಾರಿಗೆ ತರಬಹುದು ಅನ್ನೋದು ಇನ್ನು ಕೆಲವರ ವಾದ ಇದೆ. ಲೆಟ್ಸ್ ವೆಯ್ಟ್. ಈ ಒಂದು ಸ್ಕೀಮ್ ನಾಳೆ ಬಹುದೊಡ್ಡ ಚರ್ಚೆಗೆ ಗುರಿಯಾಗುವ ಸರ್ವ ಸಾಧ್ಯತೆಗಳಿವೆ. GST ವ್ಯಾಪ್ತಿಯಿಂದ ಮತ್ತಷ್ಟು ವಸ್ತುಗಳನ್ನು ಕೈಬಿಡುವಂಥ ಸಾಧ್ಯತೆ ಇದೆ ಅಂತಿದ್ದಾರೆ. ಇಲ್ಲ ಅಂತ ನನ್ನ ವಾದ. ಬಿಕಾಸ್ ಬಹಳ ಜನಕ್ಕೆ ಇದು ಅರಿವಾಗಲಿಕ್ಕಿಲ್ಲ ಅನ್ಸುತ್ತೆ. GSTಯ ಒಳಗಡೆ ಯಾವ ಐಟಮ್ ಇರುತ್ತೆ, ಯಾವ ಐಟಮ್ ಇರಲ್ಲ, ಯಾವ ಐಟಮಿನ ಟ್ಯಾಕ್ಸು ಯಾವ ಹಂತದಲ್ಲಿ ಇರಬೇಕು ಅನ್ನೋದನ್ನ ಕೇಂದ್ರ ಸರ್ಕಾರ ಏಕವ್ಯಕ್ತಿಯಾಗಿ ನಿರ್ಧಾರ ಮಾಡುವಂತಹ ನಿಯಮ ಪದ್ಧತಿ ಪ್ರಾಸೆಸ್ ನಮ್ಮಲ್ಲಿ ಇಲ್ಲ. ಎಲ್ಲ ರಾಜ್ಯಗಳ ಪ್ರತಿನಿಧಿಗಳನ್ನು ಒಳಗೊಂಡಿರುವಂತಹ GST ಕೌನ್ಸಿಲ್ ಇದೆ, ಪರಿಷತ್ತಿದೆ, ಅವರು ಆ ನಿರ್ಧಾರವನ್ನು ಮಾಡಬೇಕು. ಆ ನಿರ್ಧಾರವಿಲ್ಲದೆ ಏಕಾಏಕಿ ಕೇಂದ್ರ ಸರ್ಕಾರ ನಾನೇ ಮಾಡ್ತೀನಿ ಅಂತ ಮಾಡಲಿಕ್ಕೆ ಬರಲ್ಲ ಅನ್ಸತ್ತೆ. ಹಾಗಾಗಿ ಇಟ್ಸ್ ನಾಟ್ ಪಾಸಿಬಲ್ ಅನ್ನೋದು ಟೆಕ್ನಿಕಲಿ, ತಾಂತ್ರಿಕವಾಗಿ ನನ್ನ ಲೆಕ್ಕಾಚಾರ. ಐ ಡೋಂಟ್ ನೋ. IT ಕಾನೂನುಗಳಿಗೆ ಬದಲಾವಣೆ ತಂದು ಉದ್ಯೋಗ ಸೃಷ್ಟಿಸಬಹುದು ಅಂತಿದ್ದಾರೆ. IT ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಅದರದ್ದು ಅವ್ರು ಹೇಳ್ತಾ ಇರೋದು ಇನ್ಕಮ್ ಟ್ಯಾಕ್ಸ್ ಅಲ್ಲ ಅದು. ದಟ್ ಇಸ್ ಓಕೆ, ನೀವು ತರ್ಬೋದು ನಿಯಮನೇನೋ ಬದಲಾವಣೆ ಮಾಡ್ಕೊಂಡು ಈಗ. ಬಟ್ ಉದ್ಯೋಗ ಸೃಷ್ಟಿಯನ್ನು 3 ತಿಂಗಳಲ್ಲಿ ಮ್ಯಾಜಿಕ್ ಮಾಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಪೊಲಿಟಿಕಲಿ ಇಟ್ ಮೇ ನಾಟ್ ಬಿ ಭಾಳ ರಿವಾರ್ಡಿಂಗ್, ಲಾಭದಾಯಕ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಎಲ್ಲ ಆಯಾಯ ಕ್ಷೇತ್ರದವರು ಅವರವರ ಲೆಕ್ಕಾಚಾರಗಳನ್ನು ಹಾಕೋತಾ ಇದ್ದಾರೆ. ಚಿನ್ನದ ಲೆಕ್ಕಾಚಾರದಲ್ಲಿ ಬಂದರೆ ಅಬಕಾರಿ ಸುಂಕ ಕಡಿಮೆ ಮಾಡ್ತಾರಂತೆ ಅಂತ. ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಸೈಡ್, ಉತ್ಪಾದನಾ ಕ್ಷೇತ್ರದಲ್ಲಿ
ಎಲೆಕ್ಟ್ರಿಕಲ್ ವಾಹನಗಳು, ಬ್ಯಾಟ್ರಿ ಮೇಲೆ, ಇದರ ಮೇಲೆಲ್ಲ GST ಕಡಿತ ಆಗ್ಬಿಡುವಂತ ಆಗಲ್ಲ ಅಂತ ನಾನು ಹೇಳ್ತಾ ಇರೋದು. ದಿ ಗೌರ್ನಮೆಂಟ್ ಆಫ್ ಇಂಡಿಯಾ, ಕೇಂದ್ರ ಸರ್ಕಾರ ಏಕಾಏಕಿ ಸ್ಲ್ಯಾಬ್ಗಳನ್ನು 5%, 8%, 12%, 18%, 28%, ವಾಟ್ ಎವರ್ ಇಟ್ ಈಸ್, ಅದರ ಏಕಾಏಕಿ ಇಳಿಸ್ಲಿಕ್ಕೆ ಬರಲ್ಲ. GST ಕೌನ್ಸಿಲ್ನ ಅಪ್ರೂವಲ್ ಇರಬೇಕು ಅದಕ್ಕೆ. ಹಾಗಾಗಿ ಇಳಿಸ್ಲಿಕ್ಕಾಗಲ್ಲ, ಏರ್ಸಕ್ಕೂ ಆಗಲ್ಲ, ಇಳಿಸಕ್ಕೂ ಆಗಲ್ಲ ಅಂತ ನನ್ನ ಲೆಕ್ಕಾಚಾರ. ಐ ಡೋಂಟ್ ನೋ ಹೇಗೆ ಅಂತ ಇಳಿಸ್ತಾರೆ ಅಂತ. ಇಳಿಸೋಕ್ಕಾಗಲಿಕ್ಕಿಲ್ಲ. ಅದು ಕೆಲವಕ್ಕೆ ಸ್ಟಾರ್ಟಪ್ಗಳಿಗೆ ಉತ್ತೇಜನಕ್ಕೆ ತೆರಿಗೆ ವಿನಾಯಿತಿ ಕೊಡ್ಬೋದು, ಬೇಕಾದ್ರೆ ಅದನ್ನು ಮಾಡ್ಕೋಬೋದು. ವಿ ಡೋಂಟ್ ನೋ ಏನೇನು ಮಾಡ್ತಾರೆ ಅಂತ. ನಾಳೆ ಕಾದು ನೋಡಬೇಕಷ್ಟೆ. ಈಗ ಇದು ಮಾಡೋದ್ರಿಂದ ಜನರನ್ನು ತಲುಪುತ್ತಾ ಸರ್? ಇದು ಮತವಾಗಿ ಪರಿಣಾಮ ಕೆಲವು ತಲುಪತ್ತೆ, ಕೆಲವು ತಲುಪಲ್ಲ. ಓಕೆ, ಕೆಲವು ತಲುಪತ್ತೆ, ಕೆಲವು ತಲುಪದೇ ಇರಬಹುದು. ಕೆಲವನ್ನ ಸಿನಿಕರಾಗಿ ಕೆಲವರು ನೋಡೋರು ಏನೇ ಕೊಟ್ಟರು ಇರ್ಬೋದು, ಕೆಲವರು ಅದರ ಲಾಭವನ್ನು ಪಡ್ಕೋಬಹುದು. ಹಾಗಾಗಿ ಕೆಲವು ಸ್ಕೀಮ್ಗಳು ಚುನಾವಣಾ ವರ್ಷದಲ್ಲಿ ಕೆಲವು ಸರಿ ಓಕೆ, ಹಾಗಿದ್ರೆ ಚುನಾವಣಾ ಪೂರ್ವದಲ್ಲಿ ಪ್ರಚಾರ ಭಾಷಣದ ಸಮಯದಲ್ಲಿ ನಮ್ಮನ್ನು ಅಧಿಕಾರಕ್ಕೆ ತಂದರೆ ಅಂತ ಅಂದ್ಬಿಟ್ಟು ಹೇಳಿರ್ತಾರೆ. ಏನು ನಂಬಿರ್ತಾರೆ ಜನ ಅಂತನಾ? ಅದು ಇಷ್ಟ ಆಗಿರುತ್ತೆ ಅಷ್ಟೇ ಅವ್ರಿಗದು. ಓಕೆ, ಅವ್ರು ಬಂದರೆ ಇದು ಮಾಡ್ತಾನಂತೆ, ಪರವಾಗಿಲ್ಲ ಕಣೆ, ಅದು ಒಳ್ಳೆ ಸ್ಕೀಮ್ ಅದು ಅವನದು ಅಂತ ಅಂದ್ಕೊಂಡಿರ್ತಾರೆ ಅಷ್ಟೇ. ಹಾಗಾಗಿ ಇಲ್ಲೂ ಕೆಲವು ಸ್ಕೀಮ್ ಬರ್ಬೋದು. ಫಾರ್ ಎಕ್ಸಾಂಪಲ್ 10,000 ರೂಪಾಯಿನ ರೈತರ ಅಕೌಂಟ್ಗಳಿಗೆ ಜಮಾ ಆಗತ್ತೆ ಅನ್ನೋದೇ ನಿಜವಾಗ್ಲೂ. ಆದರೆ ಐ ಡೋಂಟ್ ನೋ ಅದು ಹೇಗೆ ಅಂತ. ತೆಲಂಗಾಣಲೇನೋ ಸ್ವಲ್ಪ ಪಾರ್ಟ್ಲಿ ಮಾಡಿದ್ದಾರೆ ಅದನ್ನು. ಅದು ಆದರೆ ಯಾರು ಬೇಡ ಅಂತಾರೆ ಈ ದೇಶದಲ್ಲಿ ಜನ ದುಡ್ಡನ್ನು? ಅಲ್ಲ, ಅದ್ರ ಬದಲು ಸ್ವಾಮಿನಾಥನ್ ವರದಿದೆ ಒಂಚೂರು ಆಲೋಚನೆ ಮಾಡ್ಬೋದು. ಹಂತ ಹಂತವಾಗಿ ನೀವು ಅದನ್ನು ಜಾರಿಗೆ ತರ್ಬೋದೇ ಹೊರತು ಏಕ್ದಮ್ ತರ್ಲಿಕ್ಕೆ ಆಗಲ್ಲ. ದೇರ್ ಇಸ್ ಲಾಟ್ ಆಫ್ ತುಂಬ ಈ ವಿಚಾರದಲ್ಲಿ ಭಾಳ ಒಂದಕ್ಕೊಂದಕ್ಕೆ ಒಳಸುಳಿಗಳಂತೆ ಸಮಸ್ಯೆಗಳಿರುತ್ತವೆ. ಅಲ್ಲಿ ಒಂದು ಮಾಡಕ್ಕೆ ಹೋದಾಗ ಇನ್ನೊಂದು ಎಳ್ಕೊಳತ್ತೆ ಕಾಲನ್ನು. ಹಾಗಾಗಿ ಅದು ಅಷ್ಟು ಈಸಿ ಇಲ್ಲ, ಬಟ್ ಮಾಡಬೇಕು ಹಂತ ಹಂತವಾಗಿ. ಅವರು ಪ್ರಶ್ನೆ ಬೇರೆ. ಫಾರ್ ಎಕ್ಸಾಂಪಲ್ ಸ್ವಾಮಿನಾಥನ್ ವರದಿಯಲ್ಲಿರೋ ಪ್ರಕಾರನೇ ಆದರೆ ಬೆಳೆಗಳಿಗೆ ನಿಶ್ಚಿತವಾದ ಬೆಲೆಯನ್ನು ನಿಗದಿ ಮಾಡೋದು ಅಂತಾರೆ. ಹೆಂಗೆ ಮಾಡ್ತೀರಿ ಅಂತ ಪ್ರಶ್ನೆ ಭಾಳ ಜನ ಕೇಳ್ತಾರೆ. ಅದನ್ನು ಹೇಗೆ ಮಾಡ್ತೀರಿ ನೀವು, ಹೇಗೆ ಮಾಡು? ಅದಕ್ಕೆ ರೈತರು ಹೇಳ್ತಾರೆ, ಏನು ಪ್ರೊಡಕ್ಷನ್ ಕಾಸ್ಟ್ ಇದೆ ಅದನ್ನು ಲೆಕ್ಕ ಹಾಕಿದ್ದಾರೆ ಸ್ವಾಮಿನಾಥನ್ ಕಮಿಟಿ, ಆ ಪ್ರಕಾರ ಅದನ್ನು ಫಿಕ್ಸ್ ಮಾಡಿಬಿಡಬೇಕು. ಇಮಿಡಿಯೇಟ್ಲಿ ಅದು ಖರೀದಿದಾರ ಮಾರ್ಕೆಟ್ಗಳ ಮೇಲೆ ಪರಿಣಾಮಗಳನ್ನು ಬೀರುತ್ತೆ. ರೈಸ್ ಆಗ್ತಾ ಹೋಗಿ ಬರ್ತಾವಾಗ ರೇಟ್ಸು. ಆಗ ಈ ವರ್ಗ ಏನು ಮಾಡುತ್ತೆ? ಹಾಗಾಗಿ ಅದು ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ಮಾಡಬೇಕು. ಅಷ್ಟು ಈಸಿ ಅಲ್ಲ. ವರ್ಲ್ಡ್ ವೈಡ್, ವಿಶ್ವಾದ್ಯಂತ ನಾನು ಹೇಳ್ತಿರೋದು ಇದು ಅಷ್ಟು ಸುಲಭ ಅಲ್ಲ ಅದು. ಹಾಗಾಗಿ ಬಟ್ ಅದನ್ನು ಹಂತ ಹಂತವಾಗಿ, ನಾವು ಮದ್ಯದ ಅಂಗಡಿಗಳಿಗೆ ಹೇಳ್ದಂಗೆ ಮದ್ಯವನ್ನು ಏಕ್ದಮ್ ನೀವು ಬ್ಯಾನ್ ಮಾಡೋಕ್ಕಾಗಲ್ಲ. ಈ ವರ್ಷ 100 ಮದ್ಯದ ಅಂಗಡಿಗಳನ್ನು ಆರಂಭಿಕವಾಗಿ ನಾವು ಬ್ಯಾನ್ ಮಾಡ್ತೀವಪ್ಪ ಅಂತ ಹೇಳಬೇಕು ಚೀಫ್ ಮಿನಿಸ್ಟರ್. 100 ಅಂಗಡಿ ತೆಗಿತೀನಪ್ಪ, ಎಲ್ಲ ತಾಲೂಕಾನಲ್ಲಿ ಒಂದೊಂದು ಅಂಗಡಿ ತೆಗಿತೀನಪ್ಪ ಈ ವರ್ಷ. ನಾನು ಲೆಟ್ ಮೀ ಸ್ಟಾರ್ಟ್ ಅಪ್ಪ. ಆಲ್ ರೈಟ್, ನಾವು ಒಂದೇ ಸರಿ ತೆಗಿಯೋಕ್ಕಾಗಲ್ಲಪ್ಪ, ನನಗೆ ಆ ರೆವಿನ್ಯೂ ತಡ್ಕೊಳಕ್ಕಾಗಲ್ಲಪ್ಪ. ಸೊ ಒಂದೊಂದು ತಾಲೂಕಿಗೆ ಒಂದೊಂದು ಅಂದರೆ 170 ಚಿಲ್ಲರೆ 180 ಚಿಲ್ಲರೆ ಅಂಗಡಿನ ನಾನು ಬಂದ್ ಮಾಡ್ತೀನಪ್ಪ ಈ ವರ್ಷ. ಆ 180ರಲ್ಲಿ ಬರ್ತಿರೋ ರೆವಿನ್ಯೂನ ತುಂಬ ಕಡಿಮೆ ಇರುತ್ತೆ, ಎಷ್ಟೋ ತುಂಬ ಕಡಿಮೆ. ಆ ರೆವಿನ್ಯೂನ ಇಲ್ಲೊಂದು ಚೂರು ರೈಸ್ ಮಾಡಿ ಇದ್ರಲ್ಲಿ ಎತ್ಕೋತೀನಿಪ್ಪ ಅಂತ ಸ್ಟಾರ್ಟ್ ಆಗಬೇಕಲ್ಲ. ಹಾಗೆ ಸ್ವಾಮಿನಾಥನ್ ವರದಿನೂ ಶುರು ಮಾಡಬೇಕೆಲ್ಲೋ. ನೀವು ಒಂದು ಕಡೆ ಶುರುವೇ ಮಾಡದಿದ್ರೆ ಭಾಳ ಕಷ್ಟ. ಬಟ್ ಕೆಲವು ಸ್ಕೀಮ್ಗಳು ವರ್ಕ್ ಆಗುತ್ತೆ, ವರ್ಕ್ ಆಗಲ್ಲ ಅಂತ ಹೇಳಕ್ ಬರಲ್ಲ. ಇನ್ನು ದೇಶದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ, ವಿದೇಶದಲ್ಲಿರೋ ಕಪ್ಪು ಹಣ ತರ್ತೀವಿ ಅಂತ 2016 ನವೆಂಬರ್ನಲ್ಲಿ ದೊಡ್ಡ ನೋಟು ನಿಷೇಧ ಮಾಡಿದ ಮೋದಿ ಸರ್ಕಾರಕ್ಕೀಗ ಭಾರಿ ಹಿನ್ನಡೆಯಾಗಿದೆ. ನೋಟು ನಿಷೇಧ ಬಳಿಕ ದೇಶದಲ್ಲಿ ನಿರುದ್ಯೋಗ ಪ್ರಮಾಣ ಕಳೆದ 45 ವರ್ಷಗಳಿಗೆ ಅತಿ ಹೆಚ್ಚು ದಾಖಲಾಗಿದೆ. 2017-18ನೇ ಸಾಲಿನಲ್ಲಿ ನಿರುದ್ಯೋಗ ಪ್ರಮಾಣ 6.01ರಷ್ಟಿದ್ದು, ಈಗ 45 ವರ್ಷಗಳಲ್ಲೇ ಅತಿ ಹೆಚ್ಚು ಎಂದು ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಕಚೇರಿ ಈ ಸ್ಯಾಂಪಲ್ ಅನ್ನು ಕೊಟ್ಟಿದೆ. ಇನ್ನು ನೋಟು ರದ್ದತಿ ಬಳಿಕ ನಿರುದ್ಯೋಗ ವಿಚಾರ ಸಂಬಂಧ ಸರ್ಕಾರಿ ಸ್ವಾಮ್ಯದ ಸಂಸ್ಥೆ ನಡೆಸಿದ ಮೊದಲ ಸಮೀಕ್ಷೆ ಇದಾಗಿದ್ದು, ವರದಿಯನ್ನ ಸಾರ್ವಜನಿಕಪಡಿಸಿಲ್ಲ ಎಂಬ ಕಾರಣಕ್ಕೆ ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ಆಯೋಗದ 2 ಸ್ವತಂತ್ರ ಅಧಿಕಾರಿಗಳು ರಾಜೀನಾಮೆಯನ್ನೇ ಕೊಟ್ಟಿದ್ರು. 2011-12ರಲ್ಲಿ ಯುಪಿಎ ಸರ್ಕಾರದ ಅವಧಿಯಲ್ಲಿ ನಿರುದ್ಯೋಗದ ಸಂಖ್ಯೆ ಕೇವಲ 2.2ರಷ್ಟು ಮಾತ್ರ ಇತ್ತು ಎನ್ನಲಾಗಿದೆ. ಈ ವರದಿ ಬೆನ್ನಲ್ಲೇ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಟ್ವಿಟರ್ನಲ್ಲಿ ಪ್ರಧಾನಿ ಮೋದಿ ಅವರನ್ನ ಹಿಟ್ಲರ್ ಅಂತ ಜರೆದಿದ್ದಾರೆ. ಹಿಟ್ಲರ್ ವರ್ಷದಲ್ಲಿ 2 ಕೋಟಿ ಉದ್ಯೋಗ ಕಲ್ಪಿಸಿಕೊಡುವುದಾಗಿ ಭರವಸೆ ಕೊಟ್ಟಿದ್ರು, ಈಗ ನಿಮ್ಮ ಬಣ್ಣ ಬಯಲಾಗಿದೆ ಅಂತ ಹೇಳಿದ್ದಾರೆ. ನಿರುದ್ಯೋಗ ಸಮಸ್ಯೆ ಪ್ರಾಬಬಲಿ ಬಹಳ ದೊಡ್ಡ ವಿಚಾರವಾಗಿ ಈ ಬಾರಿಯ ಚುನಾವಣೆಯಲ್ಲಿ ಪ್ರಸ್ತಾಪವಾಗುವುದು ನಿಶ್ಚಿತ. ಈ ಅಂಕಿಅಂಶಗಳು ಏನೇ ಇರಲಿ, ಒಬ್ಬರು 6% ಅನ್ಬೋದು, ಒಬ್ಬರು 8% ಅನ್ಬೋದು, ಒಬ್ಬರು 2% ಅನ್ಬೋದು. ಈ ಪರ್ಸೆಂಟ್ಗಳೆಲ್ಲ ಜನಕ್ಕೆ ಅರ್ಥವಾಗಲ್ಲ. ರಾಷ್ಟ್ರದಲ್ಲಿ 6.5% ಇದೆ ನಿರುದ್ಯೋಗ ಅಂದರೆ ಜನಕ್ಕೆ ಅರ್ಥವಾಗತ್ತೆ ಅಂತ ಅನ್ಕೊಂಡಿದ್ದಾರೆ. ಅದನ್ನು ಅವರವರೇ ಅನುಭವಿಸಿರ್ತಾರೆ ಜನಗಳು ನಿರುದ್ಯೋಗದ ಸಮಸ್ಯೆಯನ್ನು. ಹಾಗಾಗಿ ಇದಕ್ಕೆ ಪರ್ಸೆಂಟೇಜ್ ಭಾಳ ದೊಡ್ಡಾಗಿ ಎಫೆಕ್ಟ್ ಮಾಡುತ್ತೆ ಅಂತ ನಾನು ಅನ್ಕೊಳ್ಳಲ್ಲ. ನಾಳೆ ಬೆಳಗ್ಗೆ 6.5% ಇದೆಯಂತೆ, ನಾವು ಸಪೋರ್ಟ್ ಮಾಡೋಬೇಡ ಅಂತ ಯಾರು ಆ ರೀತಿ ಆಲೋಚನೆ ಮಾಡೋ ಜನ ಕಡಿಮೆ ಇರ್ತಾರೆ. ಉದ್ಯೋಗನೇ ಸಿಗದಿದ್ದವ್ರಿಗೆ ಅದು ಬಂದಿರುತ್ತೆ. ಸರ್, ಎಷ್ಟೋ ಕಂಪನಿಗಳು ಕೇಳಿದಾಗ ನಮಗೆ ಎಂಪ್ಲಾಯ್ಸ್ ಅದೇ ಪಾಯಿಂಟ್ ಈಸ್ ಪ್ರಾಬ್ಲಮ್ ಈಸ್ ನಿರುದ್ಯೋಗ ಸಮಸ್ಯೆಯನ್ನು ನಾವು ಲೆಕ್ಕ ಹಾಕೋದು ಹೇಗೆ ಅಂದರೆ,
ಎಜುಕೇಟೆಡ್, ಶಿಕ್ಷಣಕ್ಕೆ ಒಳಗಾಗಿ ಶಿಕ್ಷಿತರಾಗಿ ಡಿಗ್ರಿ ಹಿಡ್ಕೊಂಡಿರೋರಿಗೆ ಕೆಲಸ ಸಿಕ್ಕಿಲ್ಲ ಅಂತ ಲೆಕ್ಕ ಹಾಕ್ಬಿಡ್ತೀವಿ ನಾವು. ಟ್ರಬಲ್ ಈಸ್ ಲೇಬರ್ ಮಾರ್ಕೆಟ್, ಅಂದರೆ ಕಾರ್ಮಿಕ ಶಕ್ತಿಯನ್ನು ತರಬಹುದಾದಂಥ ಮಾರುಕಟ್ಟೆ. ತಜ್ಞರು ಹೇಳೋದು ಏನು ಅಂತಂದರೆ, ನೀನು ಅಷ್ಟು ಸುಲಭವಾಗಿ ಅದನ್ನು ನೋಡಬಾರ್ದು ಅಂತ. ಇಲ್ಲಿ ನಿರುದ್ಯೋಗ ಆಗಿರ್ಬೋದು. ಎರಡನೇದು, ನಿರುದ್ಯೋಗ ಸಮಸ್ಯೆ ಅಂದ ತಕ್ಷಣ ಸರ್ಕಾರದ ಎಂಪ್ಲಾಯ್ಮೆಂಟ್ ಎಷ್ಟು ಕ್ರಿಯೇಟ್ ಆಯಿತು ಅಂತ ಕೆಲವರು ನೋಡ್ತಾರೆ. ಭಾಳ ದೇಶಗಳಲ್ಲಿ ಹೇಳೋದು ಸರ್ಕಾರದ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗೋದನ್ನು ಕಡಿಮೆ ಮಾಡ್ಕೊಂಡು ಹೋಗಬೇಕು, ಜಾಸ್ತಿ ಮಾಡ್ಕೋಬಾರ್ದು, ಹೊರೆ ಬೀಳ್ತಾ ಹೋಗುತ್ತೆ ವಿಪರೀತವಾಗಿ ನಾಳೆ ಅದು ಅಂತ ಕೆಲವ್ರದ್ದು. ಇನ್ನು ನಿರುದ್ಯೋಗ ಸಮಸ್ಯೆಯಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ. ಅದೇನು ಅಂದರೆ, ನಮ್ಮಲ್ಲಿ ಭಾರತದಲ್ಲಿ ಭಾಳ ವೇಗವಾಗಿ ಶಿಕ್ಷಣ ಸಿಗ್ತಾ ಇದೆ ನಮ್ಮ ಮಕ್ಕಳಿಗೆ. ಡಿಗ್ರಿಗಳು ಪಡ್ಕೊಂಡ್ಬಿಡ್ತಿದ್ದಾರೆ. ಆದರೆ ಆ ಡಿಗ್ರಿಗಳಿಗೆ ಸರಿಸಮನಾದಂತಹ ಕೌಶಲ್ಯವನ್ನು ಪಡ್ಕೋತಾ ಇಲ್ಲ. ಡಿಗ್ರಿ ಪಡ್ಕೊಂಡ್ಬಿಡ್ತಿದ್ದಾರೆ, ಕೈಯಲ್ಲಿ ಪೇಪರ್ ಇದೆ ಅವ್ರ ಹತ್ರ, ಬಟ್ ಅದಕ್ಕೆ ಬೇಕಾಗಿದ್ದ ಕೌಶಲ್ಯ ಇಲ್ಲ. ಆ ಡಿಗ್ರಿಲಿ ಹೇಳ್ತಿರೋ ಕೌಶಲ್ಯನೇ ಅವ್ರ ಹತ್ರ ಇರಲ್ಲ, ಅವ್ರ ಹತ್ರ ಇರದೇ ಇಲ್ಲ ಆ ಕೌಶಲ್ಯ. ಹಾಗಾಗಿ ಬರೀ ಡಿಗ್ರಿ ಹೋಲ್ಡರ್ ಆಗ್ತಿದಾರೆಯೋ ಹೊರತು ಆ ಕೌಶಲ್ಯವಿಲ್ಲದೆ ಇರೋದ್ರಿಂದ ಮಾರುಕಟ್ಟೆ ಒಳಗೆ ಅಬ್ಸಾರ್ಬ್ ಆಗಿ ಒಳಗೆ ಎಳ್ಕೊಳಕ್ಕಾಗ್ತಾ ಇಲ್ಲ ಮಾರುಕಟ್ಟೆಗೆ ಅವ್ರನ್ನ. ಭಾಳ ಕಷ್ಟ ಆಗ್ತಿದೆ. ಸೊ ಭಾಳ ಕಡೆ ಮಾರುಕಟ್ಟೆಯವರು ಹೇಳ್ತಾರೆ, ಇವ್ರು ಪೇಪರ್ ಹಿಡ್ಕೊಂಬಂದ್ರೂ ಡಿಗ್ರಿ ಇದು ಅಥವಾ ಯಾವುದೋ ಓದಿದ್ದು ಶಿಕ್ಷಣದ ಇದನ್ನ ನಾವು ಟ್ರೈನಿಂಗ್ ಕೊಡಬೇಕು ಅನ್ನೋ ಪರಿಸ್ಥಿತಿಗೆ ಬಂದಿದೆ ಅಂತ. ಇನ್ನು ಕೆಲವು ಕ್ಷೇತ್ರಗಳಲ್ಲಿ ಬೇಕು ಅಂದ್ರೂ ಲೇಬರ್ ಇಲ್ಲ ಅಂತಾರೆ. ಭಾಳ ಕ್ಷೇತ್ರದವ್ರು ಹೇಳ್ತಾರೆ ಅದನ್ನು. ಈಗ ಫಾರ್ ಎಕ್ಸಾಂಪಲ್ ನೀವು ಗಾರ್ಮೆಂಟ್ ಫ್ಯಾಕ್ಟರಿಗಳ ಹತ್ರಕ್ಕೆಲ್ಲ ಹೋದರೆ ಆಚೆಯಲ್ಲಿ ಪರ್ಮನೆಂಟ್ಲಿ ಪೇಂಟಲ್ಲೇ ಬರ್ಸಾಕ್ಬಿಟ್ಟಿರ್ತಾರೆ, ಟೈಲರ್ಗಳು ಬೇಕು, ಅವರು ಬೇಕು, ಇವರು ಬೇಕು ಅಂತ ಬೋರ್ಡ್ ಹಾಕ್ಬಿಟ್ಟಿರ್ತಾರೆ. ಕೆಲವು ಬಸ್ಗಳಲ್ಲಿ ನಾನು ನೋಡಿದ್ದೀನಿ, ಪ್ರೈವೇಟ್ ಬಸ್ಗಳಲ್ಲಿ ಪರ್ಮನೆಂಟ್ ಆಗಿ ಹಾಕ್ಬಿಟ್ಟಿರ್ತಾರೆ, ಒಂದು ಡ್ರೈವರ್ಗಳು ಬೇಕು ಅಂತ ಹಾಕ್ಬಿಟ್ಟಿರ್ತಾರೆ. ಟ್ರಬಲ್ ಈಸ್ ಎರಡು ಥರ ಆಗ್ತಾ ಇದೆ. ಒಂದು ಕೌಶಲ್ಯ ಇಲ್ಲದೆ ಇರೋವಂಥದ್ದು, ಎರಡನೇದು ಇರೋ ಕಡೆ ಉದ್ಯೋಗ ನಮಗೆ ಜನ ಸಿಕ್ಕದೇ ಇರೋವಂಥದ್ದು. ನಾವು ಯಾವ ಕ್ಷೇತ್ರದಲ್ಲಿ ಕೇಳಿದ್ರು ಜನ ಇಲ್ಲ ಸಾರ್ ಅಂತಾರೆ. ಮೂರನೇದು ಸಮಸ್ಯೆ ಯಾಕೆ ಇದಾಗ್ತಾ ಇದೆ ಅಂದರೆ, ಬಹಳ ಜನ ಶಿಕ್ಷಣವನ್ನು ಪಡೆದು ಆಚೆ ಬರ್ತಿರೋರು ಏನಾಗ್ತಿದ್ದಾರೆ, ಕೆಲವು ನಿರ್ದಿಷ್ಟ ಕೆಲಸಗಳನ್ನು ಮಾಡೋಕ್ಕೆ ಅವ್ರಿಗೆ ಆ ಜಾಬಿನ ಆ ಉದ್ಯೋಗದ ಒಂದು ಗರಿಮೆ ಹಿರಿಮೆ ಅವ್ರಿಗೆ ಅದನ್ನು ಒಪ್ಪಕ್ಕೆ ತಯಾರಿ ಆಗ್ತಿಲ್ಲ. ಬಿಕಾಸ್ ಅನ್ಲೈಕ್ ಯುರೋಪಿಯನ್ಸ್ ಅವ್ರ ಅಮೆರಿಕನ್ಸ್ ಇದ್ರ ಥರ ನಾವು ಸ್ವಲ್ಪ ಈ ಜಾಬ್ ಪ್ರೊಫೈಲ್ ನೋಡೋರು, ಏನು ಸಾರ್ ಇಷ್ಟೆಲ್ಲ ಓದ್ಬಿಟ್ಟು ಅದು ಮಾಡ್ಬೇಕಾ ಅನ್ನೋದು ಲೆವೆಲಲ್ಲಿ ನಾವು ಇನ್ನೂ ಇದ್ದೀವಿ. ಅದು ರೈಟು ರಾಂಗು ಅಂತ ನಾನು ಹೇಳಲ್ಲ, ಅವರವರ ಮನಸ್ಥಿತಿ ಅದು, ಅವರವರ ಚಿಂತನೆ ಅದು. ಬಟ್ ಆ ಮೆಥಡಲ್ಲಿ ಇದ್ದೀವಿ. ಹಾಗಾಗಿ ಭಾಳ ಜನ ಓದ್ದವರು ಲಭ್ಯವಿರುವ ಜಾಬ್ಗಳಿಗೆ ಹೋಗಕ್ಕೆ ತಯಾರಿ ಇರಲ್ಲ. ಅಲ್ಲ ಸಾರ್ ಇಷ್ಟೆಲ್ಲ ಓದ್ಬಿಟ್ಟು ಡ್ರೈವರ್ ಆಗುವಂತೀರಾ ಅಂತ ಅನ್ಬೋದು, ಟ್ರೂ ಆಲ್ಸೋ ಇರ್ಬೋದು. ಇನ್ಯಾರೋ ಒಬ್ರು ಇಷ್ಟೆಲ್ಲ ಓದ್ಕೊಂಡ್ಬಿಟ್ಟು ಟೈಲರ್ ಆಗ್ಬೇಕಾ ನಾನು ಅಥವಾ ಇನ್ನೇನೋ, ತಪ್ಪಲ್ಲ ಆ ಕೆಲಸ, ಅದೇನು ಕೆಟ್ಟ ಕೆಲಸ ಅಂತ ಯಾರು ಅನ್ಕೋಬಾರ್ದು. ಬಟ್ ಅವ್ರಿಗದು ಇಷ್ಟ ಆಗದೆ ಇರ್ಬೋದು. ಈ ಸಮಸ್ಯೆಗಳು ಭಾಳ ಕಾಂಪ್ಲಿಕೇಟೆಡ್ ಆಗಿ ಜಾಬ್ ಮಾರ್ಕೆಟನ್ನು ಡ್ರೈವ್ ಮಾಡ್ತಾ ಇವೆ. ಹಾಗಾಗಿ ನಿರುದ್ಯೋಗ ಸಮಸ್ಯೆ ವಿಚಿತ್ರವಾಗಿ ಕಾಣುತ್ತೆ, ಅಂಕಿಅಂಶಗಳಲ್ಲಿ ದೊಡ್ಡದಾಗಿ ಬರುತ್ತೆ. ಆದರೆ ಹಲವಾರು ಕ್ಷೇತ್ರಗಳನ್ನು ಮಾತಾಡ್ಸಕ್ಕೆ ಹೋದ್ರೆ ಇಲ್ಲ ಉದ್ಯೋಗಕ್ಕೆ ಜನ ಅಂತ. ಫಾರ್ ಎಕ್ಸಾಂಪಲ್ ನಮ್ದು ಈಗ ಜರ್ನಲಿಸಮ್ನೇ ತಗೊಳ್ಳಿ ನೀವು ಉದಾಹರಣೆಗೆ. ಹಲವಾರು ಜರ್ನಲಿಸಮ್ ಅಂದರೆ ಪತ್ರಿಕಾ ಸಂಸ್ಥೆಗಳು, ಮಾಧ್ಯಮಗಳ ಸಂಸ್ಥೆಗಳು ಹೇಳುವಂಥದ್ದು, ನಮಗೆ ಜನ ಬೇಕು, ಜನ ಇಲ್ಲ ಅಂತಾರೆ. ಇದಾರಲ್ಲ ಬೇಕಾದಷ್ಟು ಜನ ಅಂತ. ಅರ್ಜಿ ಕರೆದಾಗ 1000 ಅರ್ಜಿ ಏನೋ ಬರುತ್ತೆ, ಅದಕ್ಕೆ ಯಾವ ಕೊರತೆನೂ ಆಗ್ತಾ ಇಲ್ಲ. ಒಂದು ಸಣ್ಣ ಟೆಸ್ಟ್ ಹಾಕಿಬಿಟ್ರೆ 10 ಜನನು ಕೈಗೆ ಸಿಗ್ತಾ ಇರಲ್ಲ, ಪ್ರಾಬ್ಲಮ್ ಆಗೋಗುತ್ತೆ. ಕನ್ನಡದ ಮಾಧ್ಯಮಕ್ಕೆ ಕನ್ನಡನೇ ಬರೆಯೋಕ್ಕೆ ಬರದೇ ಇದ್ದವ್ರು ನಾವು ಹೆಂಗೆ ಸೇರಿಸ್ಕೊಳಕ್ಕಾಗತ್ತೆ ಅನ್ನೋದು ಈ ಥರ ಒಂದಕ್ಕೊಂದು ಕಾಂಪ್ಲಿಕೇಟ್ ಆಗಿ ಕೂತ್ಕೊಂಡಿದೆ ಇದು ನಮ್ಮ ಇದು. ಹಾಗಾಗಿ ಕೌಶಲ್ಯ ಮತ್ತು ಅಲ್ಲ ಎಲ್ಲರೂ ಹೊಣೆ. ಸರ್ಕಾರನೂ ಫೆಸಿಲಿಟೇಟರ್ ಆಗಿ ಕೆಲಸ ಮಾಡಬೇಕು. ಶಿಕ್ಷಣ ಕ್ಷೇತ್ರ ಸರ್ಕಾರದ ಹಿಡಿತದಲ್ಲಿದ್ದಾಗ ಸಿಲೆಬಸ್ಸನ್ನು ಅವ್ರು ತೀರ್ಮಾನ ಮಾಡುವಾಗ ನೀವು ಅದನ್ನು ತಕ್ಕಂತೆ ಹುಡುಗರನ್ನು ತಯಾರಿ ಮಾಡಿಕೊಡ್ಬೇಕು ತಾನೆ. ಈಗ ಒಂದು ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಅಂದ್ಬಿಟ್ಟು ಒಂದು ಸಿಂಪಲ್ ಒಂದು ಡಿಗ್ರಿ ಕೊಟ್ಬಿಟ್ಟು ಅವ್ರು ಆಚೆ ಕಳಿಸ್ಕೊಟ್ಬಿಟ್ರೆ ಯಾವ್ದಾದ್ರು ಒಂದ್ರಲ್ಲಿ ಅವ್ರು ನಮಗೆ ಬೇಕಾಗ ಎಲ್ಲಿ ಬೇಕು ನನಗೆ ಅವರು ಅವ್ರು ಅದು ಓದಿದ್ರು ಪರವಾಗಿಲ್ಲ, ಕನ್ನಡ ಅನ್ನೋದು ಸರಿಯಾಗಿ ಬರ್ತದೆ, ನಾನಾದ್ರು ತಗೋಬೇಕಲ್ಲ ಅಟ್ಲೀಸ್ಟು. ಅದು ಆಗದಿದ್ರೆ ನಾವೇನು ಮಾಡಬೇಕು ಅಂತೀವಿ, ನಾವು ತಗೊಳ್ಳಲ್ಲ ಅಂತೀವಿ. ಹೀಗೆ ಒಬ್ಬರಿಂದ ಕೆಲವು ಉದ್ಯೋಗಗಳಿಗೆ ಯಾರು ಹೋಗಲ್ಲ ಅಂತಾರೆ. ಉದಾಹರಣೆಗೆ ಕೃಷಿ ಲೇಬರ್ನಲ್ಲಿ, ಕೃಷಿ ಕ್ಷೇತ್ರದಲ್ಲಿ ಲೇಬರ್ ಸಿಗ್ತಿಲ್ಲ. ಯಾಕೆ ಅಂದರೆ ಕಷ್ಟ ಆಗ್ತಿದೆ, ಮಕ್ಕಳು ಓದಿವೆ, ತಂದೆ ತಾಯಿಗಳು ಊರಲ್ಲಿ ಉಳ್ಕೊಂಡಿದ್ದಾರೆ, ಮಕ್ಕಳೆಲ್ಲ ಸಿಟಿ ಕಡೆಗೆ ಬರ್ತಾ ಇವೆ, ಮೈಗ್ರೇಷನ್ ಆಗ್ತಾ ಇವೆ, ಮಕ್ಕಳು ರಿವರ್ಸ್ ಹೋಗಿ ಅಗ್ರಿಕಲ್ಚರ್ ಲೇಬರ್ ಒಳಗೆ ಇನ್ವಾಲ್ವ್ ಆಗೋ ಮನೋಸ್ಥಿತಿನಲ್ಲಿ ಇಲ್ಲ ಮಕ್ಕಳು. ಅದು ಸರಿ ತಪ್ಪು ಪ್ರಶ್ನೆ ಬೇರೆ. ಹಾಗಾಗಿ ಲೇಬರ್ ಅಲ್ಲಿ ಸಿಕ್ಕಲ್ಲ, ಇಂಡಸ್ಟ್ರಿಯಲ್ಲಿ ಸಿಕ್ಕಲ್ಲ ಎಷ್ಟೋ ಸರಿ ಲೇಬರ್ಲಿ ಕೌಶಲ್ಯ ಇರೋವಂಥವ್ರು. ಯಾವುದೋ ಒಂದು ಡಿಪ್ಲೊಮಾ ಮಾಡ್ಕೊಂಡು ಬಂದಿರ್ತಾರೆ ಅಥವಾ ಲೇತ್ ಆಪರೇಟರ್ ಅಂತ ಬಂದಿರ್ತಾರೆ, ಲೇತ್ ಆಪರೇಟ್ ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ, ಇವ್ರಿಗೆ ಬೇಕಾಗಿರೋ ರೀತಿ. ಅವ್ರಿಗೆ ಲೇತೇ ಮುಟ್ಟಕ್ಕೆ ಬರಲ್ಲ ಅಂತ ಅಲ್ಲ ಪಾಯಿಂಟು, ಇವ್ರಿಗೆ ಬೇಕಾಗಿರೋ ರೀತಿ ಇರಲ್ಲ, ಅದು ಹಂಗಾಗಿ ಸಿಕ್ಕಾಕೋತಾರಲ್ಲಿ. ಹೀಗಾಗಿ ಭಾಳ ಕಾಂಪ್ಲಿಕೇಟೆಡ್ ಇದೆ. ಬಟ್ ಈ ವಿಷಯ ನಾವು ಏನೇ ರೀಸನ್ಸು, ಲಾಜಿಕ್ಕು, 1000 ಭಾಷಣ, ಅಂಕಿ ಅಂಶ, ಅದು ಹಂಗಾಗ್ಬಿಟ್ಟಿದೆ ಹಿಂಗಾಗ್ಬಿಟ್ಟಿದೆ ನೀವು ಹೇಳ್ಕೋಬೋದು. ಆದರೆ ಜನಸಾಮಾನ್ಯರ ಮನಸ್ಸಿನ ಒಳಗಡೆ ಏನಾಗ್ಬಿಡುತ್ತೆ ಅಂದರೆ, ನಿರುದ್ಯೋಗ ನಮಗೆ ಕಾಡ್ತಾ ಇದೆ, ನಮಗೆ ಉದ್ಯೋಗ ಸಿಗ್ತಾ ಇಲ್ಲ ಅನ್ನೋ ಭಾವನೆ ಬಂದುಬಿಟ್ರೆ
ಇಟ್ಸ್ ವಿಟಿಕಲಿ Okay. ಫಾರ್ ಎನಿ ಪೊಲಿಟಿಕಲ್ ಪಾರ್ಟಿ, ಯಾವುದೇ ರಾಜಕೀಯ ಪಕ್ಷಕ್ಕೆ. ಈಗ ಬರ್ತಿರುವ ಒಂದು ಸುದ್ದಿ, ಉಳಿದ ಸುದ್ದಿಗಳಿಗೆ ಹೋಗುವುದಕ್ಕೆ ಮೊದಲು ಇದನ್ನು ಹೇಳಲೇಬೇಕು, ಹಂಗಾಗಿ ಹೇಳ್ಬಿಡ್ತಾ ಇದ್ದೀವಿ. ಅಡ್ಡ ಬಂದು ಮೋಸ್ಟ್ ವಾಂಟೆಡ್ ಭೂಗತ ಪಾತಕಿ ರವಿ ಪೂಜಾರಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸೆನೆಗಲ್ ದೇಶದಲ್ಲಿ ಪೊಲೀಸರು ಈ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಮಾಹಿತಿ ಭಾರತದ ಕಡೆಗೆ ಹರಿದು ಬರ್ತಾ ಇದೆ. ಹಲವು ಪ್ರಕರಣಗಳೇ ಬೇಕಾಗಿದ್ದಂತಹ ರವಿ ಪೂಜಾರಿಯನ್ನ 15 ವರ್ಷಗಳ ತಲೆಮರೆಸಿಕೊಂಡಿದ್ದರು. ಹಲವಾರು ಜನಗೆ, ರಾಜಕಾರಣಿಗಳು, ಸೆಲೆಬ್ರಿಟಿಗಳು, ಬಿಲ್ಡರ್ಗಳು ಎಲ್ಲರಿಗೂ ಫೋನ್ ಹಾಕೋದು, ಧಮಕಿ ಹಾಕೋದು, ಫೋನಲ್ಲೇ ಮಾತಾಡೋದು, ಟಿವಿಗಳಿಗೂ ಮಾತಾಡೋದು, ಅಥವಾ ಇನ್ಯಾರೋ ಬೇರೆಯವ್ರಿಗೂ ಮಾತಾಡೋದು, ಈ ಥರ ಎಲ್ಲ ನಡೀತಾ ಇತ್ತು. 60ಕ್ಕೂ ಹೆಚ್ಚು ಕೇಸಿದೆ ಭಾರತದಲ್ಲಿ. 2002ರಲ್ಲಿ ಬೆಂಗಳೂರಿನಲ್ಲಿ ಬಿಲ್ಡರ್ ಸುಬ್ರಾಜ್ ಅವರು ಮರ್ಡರ್ ಕೇಸ್ ಆಗಿತ್ತು. ಆ ಮರ್ಡರ್ ಕೇಸ್ನಲ್ಲೂ ಭಾಗಿ ಅಂತ ಇದೆ, ಆರೋಪಿ ಅಂತಿದೆ. ಈಗ ಸೆನೆಗಲ್ನಲ್ಲಿ ಅಲ್ಲಿಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಆದರೆ ಹಿಡ್ಕೊಂಡಿದ್ದ ಗಿರಾಕಿನ ಏನು ಮಾಡ್ತಾರಲ್ಲಿ ಪೊಲೀಸರು ಅನ್ನೋದು ನಮ್ಗೆ ಇಂಪಾರ್ಟೆಂಟು. ಹಸ್ತಾಂತರ ದೇಶಕ್ಕೆ ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆ ಪ್ರಕಾರದಲ್ಲಿ ನಮಗೆ ಒಪ್ಪಿಸ್ತಾರೋ ಅಥವಾ ನಮ್ಮ ಎರಡು ದೇಶದ ಮಧ್ಯೆ ಅಂಥ ಒಪ್ಪಂದ ಯಾವುದೂ ಇಲ್ಲ, ನಾವೇ ಮಾಡ್ಕೊತೀವಿ ಇಲ್ಲಿ ಕೇಸನ್ನು ಅಂತ ಇಟ್ಕೋತಾರೋ, ವಿ ಡೋಂಟ್ ನೋ, ಕಾಯ್ಬೇಕು ಅದಕ್ಕೆ. ಓಕೆ, ಇನ್ನು ಬ್ಯಾಕ್ ಟು ಪೆವಿಲಿಯನ್ ಹೋಗೋದಾದರೆ, ಮುಖ್ಯಮಂತ್ರಿ ಕುಮಾರಸ್ವಾಮಿ ವಿರುದ್ಧ ರಾಹುಲ್ ಗಾಂಧಿಗೆ ಸಿದ್ದರಾಮಯ್ಯನವರು ದೂರು ಕೊಟ್ಟಿದ್ದಾರಂತೆ. ಲೋಕಸಭಾ ಚುನಾವಣೆಗೆ ಹೆಚ್ಚು ಸೀಟನ್ನು ಪಡ್ಕೊಳ್ಳೋಕ್ಕೋಸ್ಕರ JDSನವ್ರು ಹಿಂಗೆಲ್ಲ ಮಾಡ್ತಿದ್ದಾರೆ, ನಾವು ಹುಷಾರಾಗಿರಬೇಕು ಅಂತ ಹೇಳಿದಾರಂತೆ. ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಎನ್ನಲಾಗಿರುವ ಇರಬಹುದಾದ ಅಂಶಗಳು ಹೀಗಿವೆ. ಲೋಕಸಭೆಗೆ ಹೆಚ್ಚಿನ ಸೀಟ್ ಪಡ್ಕೊಳ್ಳೋಕ್ಕೆ JDS ಒಂದು ಪಟ್ಟಿ ಹಿಡಿತಾ ಇದೆ, ಅದರ ಹಿಂದೆ ಒಂದು ಹುನ್ನಾರ ಇದೆ, ಅದಕ್ಕೆ ಅವರು ಇಷ್ಟೊಂದು ಟೈಟ್ ಆಗ್ತಿದ್ದಾರೆ ಅಂತ ಅವ್ರ ಲೆಕ್ಕಾಚಾರ. ಪಟ್ಟಿ ಹಿಡಿದು ಅಪ್ಪಿತಪ್ಪಿ 5-6 ಸೀಟನ್ನು ಏನಾರು ಅವ್ರು ಗೆದ್ದು ಬಿಟ್ರೆ ಆಗ ಅವ್ರು ಅಸಲಿ ಆಟ ಆಡ್ಬಿಡ್ತಾರೆ ಅಂತ ಗೊತ್ತಿಲ್ಲ. ತಮ್ಮ ಅನುಕೂಲಕ್ಕಾಗಿ ಅವ್ರು NDA ಜೊತೆ ಹೋಗೋಕ್ಕೂ ಹಿಂದೇಟು ಹಾಕಲ್ಲ ಅಂತ ಹೇಳಿದ್ದಾರೆ ಅಂತ ಸುದ್ದಿ. ಹಾಗಾದರೆ ರಾಜ್ಯ ಸರ್ಕಾರದ ಸಮ್ಮಿಶ್ರ ಸರ್ಕಾರ ಉಳಿಯಲ್ಲ. ಕರೆಕ್ಟು, ಬ್ಲ್ಯಾಕ್ ಮೇಲ್ ತಪ್ಪಲ್ಲ. ದಳಪತಿಗಳ ಬಗ್ಗೆ ನಾವು ಈಗಲೇ ಎಚ್ಚೆತ್ಕೊಂಡ್ಬಿಡೋಣ. ಲೋಕಸಭೆಗೆ ಮೈತ್ರಿ ಬೇಕಾ ಬೇಡವಾ ಅಂತ ಸ್ಪಷ್ಟ ನಿರ್ಧಾರದ ಜರೂರತ್ತಿದೆ, ತೀರ್ಮಾನ ಮಾಡಿಬಿಡಿ ಅಂತ ಹೇಳಿದಾರಂತೆ. ಮಾಡ್ಬೋದು ಕಾಂಗ್ರೆಸ್ನವರು, ಬೇಕಾ ಬೇಡವಾ ಅಂತ, ಅಷ್ಟೇ, ಬಹಳ ಸರಳ. ಬಿಜೆಪಿ ಸರ್ಕಾರ ದೂರ ಇಡಬೇಕು ಅಂತಾನೆ ಜಂಟಿ ಆಗ್ಬೇಕು ಅಂತಿದ್ದವ್ರು ಈಗ ಈ ಲೆಕ್ಕಾಚಾರ ಇದೆಲ್ಲ ಹ್ಞೂ ಅಂತೇನು ಬಂದಿದೆ. ಬೇಡ ಅಂದ್ರೆ ನಾವು ಅದನ್ನೇ ಹೇಳ್ಕೊತಾ ಇರೋದು. JDSನವ್ರು ಏನು ಮಾಡ್ತಾರೆ, JDSನವ್ರು ಏನು ಹುನ್ನಾರ ಮಾಡ್ಕೋತಿದ್ದಾರೆ, ಅವ್ರವ್ರ ಪಕ್ಷ ಇಂಪ್ರೂವ್ ಮಾಡ್ಕೊಳಕ್ಕೆ ಏನು ಮಾಡ್ಕೋತಿದ್ದಾರೆ, ನಮಗಿದೆಲ್ಲ ಅನ್ಸೋದಾದ್ರೆ, ಇಫ್ ಯು ಫೀಲ್ ಥ್ರೆಟನ್ಡ್ ಯು ಶುಡ್ ಗೆಟ್ ಔಟ್. ನನಗೆ ಅಕ್ಕಿ ಮೇಲೂ ಆಸೆ, ನೆಂಟ್ರ ಮೇಲೂ ಪ್ರೀತಿ ಅನ್ನೋ ಥರ ಆದರೆ ಕಷ್ಟ. ಆಗ ನೀವು ಕಾಂಗ್ರೆಸ್ನವ್ರು ನಡೆಸೋದು ಡ್ರಾಮಾ. ದಳಪತಿಗಳು, ದಳದವರು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತಾನೆ ಇಟ್ಕೊಳ್ಳೋಣಪ್ಪ, ಫಾರ್ ಎಕ್ಸಾಂಪಲ್ಗೆ. ಅದು ಗೊತ್ತಿರಲಿಲ್ವಾ? ಅಲ್ಲ, ಬ್ಲ್ಯಾಕ್ ಮೇಲ್ ಯಾಕೆ ಮಾಡಿಸ್ಕೋತೀರಿ ನೀವು? ನಿಮ್ಗೆ ಗೊತ್ತಿದ್ರೆ ಇನ್ಫಾರ್ಮೇಶನ್ ಎದ್ದು ಆಚೆ ಬನ್ನಿ, ಅಷ್ಟೇ ತಾನೇ, ಬಹಳ ಸರಳ. ಅಷ್ಟು ಅರ್ಜೆಂಟ್ ಆಗಿ ನಾಳೆ NDA ಜೊತೆನೂ ಹೋಗ್ಬಿಡ್ಬೋದು ಅವರು ಅಂತಿದ್ದಾರೆ ಅಂತ ಇಟ್ಕೊಳ್ಳೋಣಪ್ಪ. NDA ಜೊತೆ ಹೋಗ್ತಾರೆ ಅಂತ ನಿಮ್ಗೆ ಅನುಮಾನ ಇದ್ರೆ ಅಂಥವ್ರು ಸವಾಸ ಯಾಕೆ ಮಾಡ್ತೀರಿ? ಮಾಡಬೇಡಿ, ಆಚೆ ಬನ್ನಿ. ಅದನ್ನು ಬಿಟ್ಟು ಸುಮ್ಮನೆ ಹಿಂಗೆ ಚುಚ್ಚಿ ಮಜಾ ನೋಡ್ತಾ ಇರೋಣ ಇಬ್ರು ಅಂತ ಇಬ್ರು ಒಬ್ರಿಗೊಬ್ರಿಗೆ ಬಡದಾಡಿದ್ರೆ ಜನ ಏನು ಮಾಡಬೇಕು? ಇಬ್ರು ವೇಸ್ಟ್ ಬಾಡಿಗಳು ಅಂತ ತೀರ್ಮಾನ ಮಾಡ್ತೀವಿ, ಬರ್ತಾರೆ ಅಷ್ಟೇ. ಬಹಳ ಸರಳ, ಬಹಳ ಸರಳ. ಓಕೆ, ಕಾಂಗ್ರೆಸ್ಸಿಗರ ಈ ತಾಳಕು ಬಿಜೆಪಿ ನಾಯಕರ ಯಡಿಯೂರಪ್ಪ ಮಾತಿಗೂ ಒಂದು ರೀತಿ ಲಿಂಕ್ ಆಗ್ತಾ ಇದೆ. ಲೋಕಸಭಾ ಚುನಾವಣೆ ಸಿದ್ಧತಾ ಸಭೆಯಲ್ಲಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಮಾತನಾಡಿ, ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ 7 ತಿಂಗಳಲ್ಲಿ ಬಡದಾಡ್ಕೊಳ್ತಾ ಇದೆ, ದೇವೇಗೌಡರು ಬೇರೆ ರೀತಿ ಮಾತನಾಡ್ತಾ ಇದ್ದಾರೆ, ಸಿಎಂ ಆಗಿರಲಿ ಇಷ್ಟವಿಲ್ಲ ಅಂತಾನೆ ಹೇಳ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಹಲವರು ಸರ್ಕಾರದ ವಿರುದ್ಧವಾಗಿ ಮಾತನಾಡ್ತಿದ್ದಾರೆ. ನಾವೀಗ 106 ಜನ ಇದ್ದೇವೆ, ನಾವು ಎದ್ದು ನಿಂತ್ರೆ ಆಡಳಿತ ಪಕ್ಷದವ್ರನ್ನ ಕೇಳಿದ್ರೆ ಉತ್ತರ ಕೊಡೋಕ್ಕಾಗದೇ ಇಲ್ಲ ಅವ್ರ ಹತ್ರ. ಅಲ್ಲದೆ ಸೀಕ್ರೆಟ್ ಆಪರೇಷನ್ ಬಗ್ಗೆಯೂ ಹೇಳಿದ್ದಾರಂತೆ, ಅದೇನು ಅನ್ನೋದನ್ನ ನೋಡ್ಬಿಡೋಣ. ಫೆಬ್ರವರಿ 12ರ ನಂತರ ರಾಜ್ಯ ರಾಜಕಾರಣದ ದಿಕ್ಕು ಬದಲಾಗುತ್ತೆ ಅನ್ನೋದು ಬಿಜೆಪಿಗರ ಲೆಕ್ಕಾಚಾರ. ಆ ಟೈಮ್ನಲ್ಲಿ ಬಿಜೆಪಿಗೆ ಶುಕ್ರದಶೆ ಬರುತ್ತೆ ಅಂತ, ಹೆಂಗೆ ಏಕೆ ಅಂತ ನಾವು ಯಾರು ಕೇಳೋಕ್ಕಾಗಲ್ಲ. ಬಿಕಾಸ್ ನಮಗೂ ಗೊತ್ತಿಲ್ಲ, ಅವರು ಗೊತ್ತಿದೆಯೋ ಇಲ್ವೋ ನಮಗೂ ಅದು ಗೊತ್ತಿಲ್ಲ. ವಿ ಡೋಂಟ್ ನೋ ಯಾರನ್ನ ಏನು ಕನ್ಸಲ್ಟ್ ಮಾಡಿರ್ತಾರೋ ಯಾರಿಗೆ ಗೊತ್ತು. ಅದ್ಯಾವ ಪಂಚಾಂಗನೋ, ರೇವಣ್ಣ ಹೇಳೋ ಟೈಪು, ತಮಿಳ್ನಾಡು ಪಂಚಾಂಗನೋ, ಕರ್ನಾಟಕ ಪಂಚಾಂಗನೋ, ಮಧ್ಯಪ್ರದೇಶ ಪಂಚಾಂಗನೋ, ಅಮೇರಿಕಾ ಪಂಚಾಂಗನೋ, ಯಾವನೋ ಗೊತ್ತು ಯಾವ ಪಂಚಾಂಗನೋ. ಇನ್ನು ಎಲ್ಲ ಫೆಬ್ರವರಿ 2ನೇ ವಾರದಲ್ಲಿ ಬಹಿರಂಗವಾಗತ್ತೆ ಅಂತಿದ್ದಾರೆ. ನಮಗೆ ಈ BJPಯವ್ರದ್ದು ಒಂದು ವಿಚಾರದಲ್ಲಿ ಮಕ್ಕ ಕೋಪ ಇದೆ. ಅದು ಏನಂದರೆ, ನೀವು ಅದು ಎಷ್ಟು ಸರಿ ಮಾಡಿ ನಮಗೆ ಕಾಟ ಕೊಟ್ಬಿಟ್ಟಿದ್ದೀರಿ ಅಂತಂದರೆ, ನೀವೀಗ ನಿಜವಾಗಲೂ ಜೂಲಿರೋ ಹುಲಿ ಹಿಡ್ಕೊಂಬಂದ್ರೂ ನಮಗೆ ನಂಬೋ ಸ್ಟೇಜಲ್ಲಿಲ್ಲ. ನೋಡ, ಅದು ಯಾವುದೋ ಸ್ಟಫ್ ಹುಡುಗಿ ಇರಬೇಕು, ಸುಮ್ಮನೆ ಕರ್ಕೊಂಬತ್ತವ್ರೆ, ಒಳ್ಳೆ ಬೊಂಬೆ ಟೈಪ್ ಸ್ಟೇಜಿಗೆ ಬಂದುಬಿಟ್ಟಿದ್ದೀವಿ. ಹಂಗೆ ಅದೇನೇನು ಬಹಿರಂಗ ಮಾಡ್ತೀರಿ ದಯವಿಟ್ಟು ಮಾಡಿಬಿಟ್ರೆ ಆವಾಗ ಹೇಳ್ಕೊಬೋದು ನಾವು.
ಈ ಸಲ ರಹಸ್ಯವಾಗಿ ಕಾರ್ಯಾಚರಣೆ ಮಾಡ್ತಿದ್ದಾರಂತೆ, ದೊಡ್ಡ ಕಾರ್ಯಾಚರಣೆ. ಓಹ್, ಸರ್ಜಿಕಲ್ ಸ್ಟ್ರೈಕು, ನೋಡೋಣ ಆಗ. ಹಂಗಾರೆ ನಮ್ಮ ಕೆಲಸ ನಾವು ಮಾಡ್ತಾಯಿದ್ದೀವಿ, ಸಕ್ಸಸ್ ಆಗುತ್ತೆ ಅಂತ ಎಲ್ಲರೂ ಹಂಗೆ ಅನ್ನೋದು. ಆದಾಗ ನಾವು ಹೇಳ್ತೀವಿ ಅಷ್ಟೇ. ಆದರೆ ನಾಳೆ ಬಜೆಟ್ಟು, ಇತ್ತ BJP ಸರ್ಕಾರದ ಫೆಬ್ರವರಿ ಆದ ನಂತರ ಶುಕ್ರ ದಸೆ ಎಲ್ಲ ಇದೆ. ಈ ದೆಸೆಗಳ ಮಧ್ಯದಲ್ಲಿ ನರೇಂದ್ರ ಮೋದಿಯವರೇ ಕರ್ನಾಟಕ ರಾಜ್ಯದ ಪಂಚಾಂಗ ಏನಿದೆ ಅಂತ ನೋಡಕ್ಕೆ ಬರ್ತಾರಂತೆ. ಪದೇ ಪದೇ ಟೆಸ್ಟ್ ಮಾಡೋಣ ಅಂತ ಬರ್ತಾರೆ. ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಬಿರುಗಾಳಿಯಂತೆ ಚಾಮರಾಜನಗರದಿಂದ ಬೀದರ್ವರೆಗೆ ಟಕ 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 ಅಂತ ಭಾಷಣ ಮಾಡಿದ್ರು. ಅದು ಕ್ಲಿಕ್ ಆಗ್ತಿದೆ ಅಂತ BJP ಗೊತ್ತಾಯಿತು. 10 ಸ್ಪೀಚ್ ಇದ್ದಿದ್ದನ್ನು 16 ಸ್ಪೀಚ್ ಮಾಡ್ಕೊಂಬಿಟ್ರು ಟಕ್ಕಂತ ಎಲ್ಲ ಕಡೆ. ಹಾಗೆ ಈಗಲೂ ಮತ್ತೆ ನರೇಂದ್ರ ಮೋದಿಯವರು ಅವ ಎಪ್ಸೆ ಬಿಡೋಣ ಅಂತ ತೀರ್ಮಾನ ಮಾಡ್ದಂಗೆ ಇದೆ BJPಯವರು. ಯಾಕೋ ಲೋಕಸಭಾ ಚುನಾವಣೆ ಪ್ರಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಈಗ ಸ್ವಲ್ಪ ಬ್ಯುಸಿ ಆಗ್ತಾರೆ. ಅದರಲ್ಲೂ ಕರ್ನಾಟಕದ ಮೇಲೆ ಗಮನ ಹರಿಸ್ತಾರಂತೆ. ಯಾಕೆಂದರೆ ದಕ್ಷಿಣ ಭಾರತದಲ್ಲಿ ಇವ್ರಿಗೆ ಏನಾರು ಅಪ್ಪಿ ತಪ್ಪಿ ಈ ಸಾಯೋವ್ರಿಗೆ ಮೂರನೇ ನೀರು ಹಾಕ್ತಾರಲ್ಲ, ಆ ಟೈಪ್ ಒಂದು 4 ಸೀಟ್ ಎಕ್ಸ್ಟ್ರಾ ಗೆಲ್ಲಿಸ್ಕೊಡ್ಬೇಕಾದ್ರೆ ಕರ್ನಾಟಕದವರೇನೆ. ಅದೇ ಜಾಡಿಸು ಒದೆಯೋಕ್ಕೆ ಕರ್ನಾಟಕದವರೇ ಫಸ್ಟ್ ಸಿಗ್ತಾರೆ ಬಿಡಿ, ಯಾವುದೇ ವಿಚಾರ ಬಂದರೂ. ಅದು ಬೇರೆ ವಿಚಾರ, ಅದನ್ನು ಆಮೇಲೆ ನೋಡೋಣ. ಯಾಕೆ ಅಂದರೆ ಈ ಚುನಾವಣೆ ಆದಮೇಲೆ, ಪ್ರಚಾರ ಸ್ಟಾರ್ಟ್ ಆದಮೇಲೆ ನಾವು ನೋಡಬೇಕು. ಕಳೆದ 4 ವರ್ಷದಲ್ಲಿ ಹೇಳ್ಬಿಡೋಣ ಫಸ್ಟ್ ಅಲ್ಲ, ಫೆಬ್ರವರಿನಲ್ಲಿ 3 ಬಾರಿ ಬರ್ತಾರಂತೆ ರಾಜ್ಯಕ್ಕೆ. ಮಾಹಿತಿ ಕೊಟ್ಟಿದ್ದಾರೆಲ್ಲ. ಹೆಂಗೆ ಬರ್ತಾರೆ? ಹಿಂಗೆ ಫೆಬ್ರವರಿ 10ನೇ ತಾರೀಕು ಹುಬ್ಬಳ್ಳಿಗೆ ಹೋಗ್ತಾರಂತೆ, ಬೃಹತ್ ಸಮಾವೇಶ ಮಾಡಿ. 19ಕ್ಕೆ 27ಕ್ಕೆ ಮತ್ತೆ ಮೋದಿ ಎಂಟ್ರಿ. ಮತ್ತೆ ಡೇಟ್ ಫಿಕ್ಸು, ಸ್ಪಾಟ್ ಫಿಕ್ಸ್ ಇಲ್ಲ, ಲೊಕೇಶನ್ ಕೊಟ್ಟಿಲ್ಲ ಇನ್ನೂ. ಫೆಬ್ರವರಿ 14, 21ಕ್ಕೆ ಅಮಿತ್ ಶಾ ಅವರು ಬರ್ತಾರೆ, ಕ್ಯಾಂಪೇನ್, ಅವ್ರದ್ದು ಲೊಕೇಶನ್ ಇಲ್ಲ. 26ಕ್ಕೆ ಕಮಲದ ಜ್ಯೋತಿ ಹಚ್ಚಿ ಪ್ರತಿ ಬೂತ್ಗಳ ಕಾರ್ಯಕ್ರಮ ಮಾಡ್ತಾರೆ. ದ್ಯಾಟ್ಸ್ ಓಕೆ, ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಮಾಡ್ತಾರೆ, ಅವರು ಮಾಡಲಿ, ತಪ್ಪೇನಿಲ್ಲ. ಮಾರ್ಚ್ 2ರಂದು ಕಮಲ ಸಂಕಲ್ಪ ರ್ಯಾಲಿಗೆ BJP ಸಿದ್ಧತೆ. ಓಕೆ, ಮಾರ್ಚ್ ಮೊದಲ ವಾರ ಲೋಕಸಭೆ ಎಲೆಕ್ಷನ್ಗೆ ದಿನಾಂಕ ಘೋಷಣೆ ಆಗೋದ್ರಿಂದ ಇದೆಲ್ಲ ಮಾಡ್ತಾರೆ ಅಂತ ಸುದ್ದಿ. ಈಗ 4 ವರ್ಷದಿಂದ ಹೈಯೆಸ್ಟ್ ಈಸ್ ಕರ್ನಾಟಕ ತಾನೇ ಅವ್ರಿಗೆ ಸೀಟ್ ಕೊಡೋಕ್ಕಾಗೋದು. ಸೌತಲ್ಲಿ ತೆಲಂಗಾಣ ಕೊಡಲ್ಲ, ಆಂಧ್ರ ಕೊಡೋಕ್ಕಾಗಲ್ಲ, ತಮಿಳ್ನಾಡು ಇಲ್ಲ, ಕೇರಳ ಇಲ್ಲ, ಇರೋದು ನಾವು ಒಬ್ಬರು. ಓಕೆ, 4.5 ವರ್ಷದಲ್ಲಿ ಜನರಲ್ ಸ್ಕೀಮ್ಸನ್ನು ಬಿಟ್ಟುಬಿಡೋಣ. ಎಲ್ಲರಿಗೂ ಕೃಷಿ ಬಿಮಾ ಯೋಜನೆ, ಇನ್ಯಾವುದೋ ನರೇಗಾ, ಮನ್ರೇಗಾ ಇವೆಲ್ಲ ಎಲ್ಲರಿಗೂ ಕೊಟ್ಟಾಗ ನನಗೂ ಕೊಟ್ಟಿದೆಯಾ? ಇಂಡಿವಿಜುವಲ್ ಆಗಿ ಏನು ಸ್ಪೆಸಿಫಿಕ್ ಆಗಿ ಈ ರಾಜ್ಯದವ್ರು ನಮ್ಮ ಕೈ ಹಿಡಿದಿದ್ದಾರಪ್ಪ, ಇವ್ರಿಗೆ ಏನಾದ್ರು ಮಾಡ್ಕೊಡ್ಬೇಕಪ್ಪ ಅಂತ. ಯಾವ್ಯಾವ ಯೋಜನೆ ಇವರು ಕೊಟ್ಟಿದ್ದಾರೆ, ಅದು ಜಾರಿಗೆ ಬಂದಿದೆ ಅಂತ ನಾವು ಒಂದು ಸರ್ವೆ ಮಾಡಬೇಕು ಅರ್ಜೆಂಟಾಗಿ ಈಗ ಕರ್ನಾಟಕಕ್ಕೆ. ನಾನು ಸ್ವಾರ್ಥಿ, ಯಾರು ಏನು ಬೇಕಾದ್ರೂ ಹೇಳ್ಕೊಳ್ಳಿ, ನಮಗೇನು ಬೇಕು, ನನಗೇನು ಕೊಟ್ಟಿದೀಯಪ್ಪ ಅಂತಲೇ ನಾನು ಕೇಳೋದು. ಅಲ್ಲ ಇದು ಸರಿನಾ? ಈ ರೀತಿ ವ್ಯಾಪಾರ ಮಾಡಬೇಕಂದ್ರೆ ಹೌದು ಮಾಡಬೇಕು. ಎಲ್ಲವನ್ನೂ ಮಾಡ್ತಿರುವಾಗ ನಾನು ಯಾಕೆ ಮಾಡಬಾರ್ದು ಅಂತ ನನ್ನ ಪ್ರಶ್ನೆ. ನಾನು ಯಾಕೆ ಮಾಡಬಾರ್ದು? ಭಾಳ ಜನ ಕೇಳ್ತಾರೆ ಈ ಪ್ರಶ್ನೆನ. ಇದು ದೇಶದ ಹಿತದೃಷ್ಟಿ. ದೇಶ ಇಲ್ಲ ನಿನಗಿರಲಪ್ಪ, ಫಸ್ಟ್ ನನಗೆ ನಮ್ಮ ರಾಜ್ಯ ಇಂಪಾರ್ಟೆಂಟು, ನನಗೆ ದೇಶನೂ ಇಂಪಾರ್ಟೆಂಟ್. ನನಗೇನು ಕೊಟ್ಟಿದ್ದೀರಿ ಹೇಳಿ, ಇದನ್ನು ಚೆಕ್ ಮಾಡಬೇಕೀಗ ಅರ್ಜೆಂಟಾಗಿ. ಬಂದಾಗ ಭಾಷಣದಲ್ಲಿ ಏನು ನೋಡೋಣ, ಈಗ ಮಾಡ್ತೀವಲ್ಲ ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಇಲ್ಲ. BJPಯವರೇ ರಿಲೀಸ್ ಮಾಡ್ರಪ್ಪ ಲಿಸ್ಟನ್ನು, ಕರ್ನಾಟಕದ್ದು ನೀವೇ ರಿಲೀಸ್ ಮಾಡಿ, ನಮ್ದೇನು ಪ್ರಾಬ್ಲಮ್ ಇಲ್ಲ, ಅದ್ಭುತ ಅಂತ ಹಾಕ್ಬಿಟ್ಟು ತೋರಿಸ್ಬಿಡೋಣ. ಮಾಡಿದ್ದಾರೆ, ನಾವೇ ಮಾಡ್ರಪ್ಪ, ತೋರಿಸ್ರಪ್ಪ. ವೈದ್ಯ ಕ್ಷೇತ್ರದಲ್ಲಿ ಏನು, ಇನ್ನೊಂದ್ರಲ್ಲಿ ಏನು, ಮತ್ತೊಂದ್ರಲ್ಲಿ ಏನು, ನಮಗೆ ಅಂತ ನಾನು ಕೇಳೋದು. ಅಂದರೆ ಒಂದು ಟ್ರೀಟ್ಮೆಂಟ್ ಸ್ಪೆಷಲ್, ಅದೇನು ಕೊಟ್ಟಿದ್ದೀರಿ ಚೆಕ್ ಮಾಡ್ಬೇಕು. ಮಾಡೋಣ, ಮಾಡ್ತೀನಿ, ಬಿಡ್ತೀನಿ. ಅಲ್ಲ, ಪೋಲಿಂಗ್ ಅಲ್ಲೇನೋ 14 ಸೀಟ್ಗೆ ಇಳಿದೋಗ್ತಾರೆ 17ರಿಂದ ಅಂತೆಲ್ಲ ಬಂತಲ್ಲ, ಅದೆಲ್ಲ ನನ್ನ ಸಂಬಂಧ ಇಲ್ಲ. ನೀವು ಮಾಡಿದ್ರೆ 28 ಗೆಲ್ರಿ, ಯಾವನ್ ಬೇಡ ಅಂದವನು. ನಾನು ಹೇಳ್ತೀನಿ, ರಾಜ್ಯದ ಜನ ಕೆಲಸ ಮಾಡಿಸ್ಕೊಂಡಿದ್ದೀವಿ, ಹಾಕ್ರಪ್ಪ ತಗಡೆ ಋಣ ಕೊಟ್ಟೆ ಬಿಡೋಣ ಅಂತೀವಿ. ಏನು ಹೇಳಿ ಫಸ್ಟು, ಕೊಟ್ಟಿದ್ದೇನೆ ಫಸ್ಟ್ ಏನು ಹೇಳಿ ತೋರಿಸಿ, ನಮಗೆ ಯಾವುದು ಅಂತ ತೋರಿಸಿ. ಜನರಲ್ ಸ್ಕೀಮ್ ತೋರಿಸ್ಬೇಡಿ ನನಗೆ, ದೇಶದಲ್ಲಿ ಎಲ್ಲವನಿಗೂ ಕೊಟ್ಟಂಗೆ ಜನರಲ್ ಸ್ಕೀಮ್ ತೋರಿಸ್ಬೇಡಿ ನನಗೆ, ಅದು ಬಿಟ್ಟು ತೋರಿಸ್ರಪ್ಪ. ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಪ್ರಾಮುಖ್ಯತೆ ಪಡೆದು ನಡೆದಂತಹ 2 ರಾಜ್ಯಗಳ ಉಪಚುನಾವಣೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ಸಮಬಲವನ್ನು ಸಾಧಿಸಿದೆ. ರಾಜಸ್ಥಾನದ ರಾಮಗಢ್ನಲ್ಲಿ ಕಾಂಗ್ರೆಸ್ ಜಯ ಸಾಧಿಸಿದೆ. 20 ಅಭ್ಯರ್ಥಿಗಳು ಸ್ಪರ್ಧಿಸಿದ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಸಾಫಿಯಾ ಜುಬೈರ್ ಅವರು ಬಿಜೆಪಿ ಅಭ್ಯರ್ಥಿ ಸುಖವಂತ್ ಸಿಂಗ್ ವಿರುದ್ಧ 12,000 ಅಂತರದ ಗೆಲುವನ್ನು ಸಾಧಿಸಿದರು. ಇನ್ನು ಹರಿಯಾಣದ ಜಿನ್ನಲ್ಲಿ ಕೂಡ ಬಿಜೆಪಿಯ ಕೃಷ್ಣನ್ ವಿದ್ದ 13,000 ಮತಗಳಿಂದ ಗೆದ್ದಿದ್ದಾರೆ. JDS ರಾಷ್ಟ್ರೀಯ ಸಮಾವೇಶದಲ್ಲಿ ನಿನ್ನೆ ಸಿದ್ದರಾಮಯ್ಯನವ್ರನ್ನ ಕುಮಾರಸ್ವಾಮಿ ಅವರು, ದೇವೇಗೌಡರು ಎಲ್ಲರೂ ಹಿಡ್ಕೊಂಡು ರುಬ್ಬಿದ್ರು ಒಂದಷ್ಟು. ಇವತ್ತು ಸಿದ್ಧಗಂಗಾ ಶ್ರೀಗಳ ಪುಣ್ಯಾರಾಧನೆಗೆ ಹೋಗಿದ್ರು, ಅಲ್ಲಿ ಮಾರ್ಗದರ್ಶಿ ನಮಗವರು, ಹಿರಿಯರು ಅಂತ ಕರೆದಿದ್ದಾರೆ. ಮೋಸ್ಟ್ಲಿ ಅದು ವೇದಿಕೆ ಸೌಜನ್ಯ ಇರಬೇಕು ಮೋಸ್ಟ್ಲಿ. ಅಲ್ಲದೆ ಭಾಷಣಕ್ಕೆ ತೆರಳುವಾಗ ಸಿದ್ದರಾಮಯ್ಯವ್ರ ಜೊತೆ ಕೆಲವತ್ತು ಮಾತಾಡಿದ್ದಾರೆ, ಅದು ಇನ್ನೊಂದಕ್ಕಿರಬೇಕು. ಅಯ್ಯೋ ಪಾಸ್ ಆಗ್ತಾ ಇದ್ವಿ,
ಇನ್ನು ಮಾತಾಡಲಿಲ್ಲ ಅಂದರೆ ಈ ಟಿ ವಿನವ್ರು ಅದನ್ನೇ ಕ್ಯಾಮ್ರಾ ಹತ್ರಕ್ಕೊಂದ್ಸರಿ ದೂರಕ್ಕೊಂದ್ಸರಿ ತೋರಿಸ್ತಾರೆ. ಆಮೇಲೆ ಮುಂದುವರಿದ ಮುನಿಸು, ಮುಖ ತಿರುಗಿಸಿಕೊಂಡ ಹೋದ ಕುಮಾರಣ್ಣ, ಮುಖ ತಿರುಗಿಸಿದ ಸಿದ್ದರಾಮಯ್ಯ, ದೋಸ್ತಿಗಳಲ್ಲಿ ಕಲಹ ಅಂತ ಮತ್ತೆ ತೋರಿಸ್ತಿದ್ದು. ಯಾವ ಗ್ರಾಚಾರ ಅಂತ ಮಾತಾಡಿದೆ ಅಂತಲೂ ಇರ್ಬೋದು, ನಮಗೆ ಗೊತ್ತಿಲ್ಲ. ಅಥವಾ ಟ್ರೂ ಫ್ರೆಂಡ್ಸ್ ಇರ್ಬೋದು. ರಾತ್ರಿಯಿಂದ ಬೆಳಗಾಗೋದ್ರೊಳಗಡೆ ಹವಾಮಾನದ ಏರುಪೇರುಗಳಾಗಿ ದೇಹದಲ್ಲಿರುವಂತಹ ಕೆಲವೆಲ್ಲ ಏನೇನೋ ರೋಗ ರುಜಿನ ಬರಬಹುದಾದಂಥವೆಲ್ಲ ಸತ್ತು ಅಲ್ಲ, ನಿನ್ನೆ ಆಡಿದಷ್ಟು ಬೇಗ ಹೋಗ್ಬಿಡುತ್ತೆ. ಇವತ್ತು ಗೊತ್ತಿಲ್ರಿ, ನಮಗೇನು ಗೊತ್ತು. ಈಗ ಕುಮಾರಸ್ವಾಮಿ ಬಂದು ಬೆಂಗಳೂರು ನಮ್ಗೇನು ಕೊಡ್ಲಿಲ್ಲ, ಎಷ್ಟು ಅಂತ ಸಹಿಸ್ಕೋಬೇಕು. ನಾನು 2006-7ರಲ್ಲಿ ನಾನು ಸರ್ಕಾರ ಮಾಡಿದಾಗ ಯಾವುದೇ ಬೋರ್ಡ್ ಚೇರ್ಮನ್ಗಳನ್ನ, ಸರ್ಕಾರದ ನಾಮಿನೇಷನ್ಗಳನ್ನ ಮಾಡ್ಲಿಕ್ಕೆ ಆಗಲಿಲ್ಲ. ಇವತ್ತು ಒಂದು ಸಮ್ಮಿಶ್ರ ಸರ್ಕಾರ. ಈಗಾಗಲೇ ನಮ್ಮ ಮಿತ್ರ ಪಕ್ಷದವರು ನನ್ನ ಮೇಲೆ ಎಲ್ಲಾ ರೀತಿ ಒತ್ತಡ ತಂದು ಈಗ ಆದೇಶಗಳು ಮಾಡಿಸ್ಕೊಂಡಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಆಗಿರ್ತಕ್ಕಂಥ, ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಇಲ್ಲಿ ಪಕ್ಷ ಭೇದ ಮರೆತು ನಮ್ಮಲ್ಲಿರ್ತಕ್ಕಂಥ ಎಲ್ಲಾ ರೀತಿಯ ದ್ವೇಷಗಳನ್ನ ದೂರ ಇಟ್ಟು ಪ್ರತಿದಿನ ರಾಜಕೀಯದ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಒಂದು ಸಂಘರ್ಷಗಳನ್ನ ಏನ್ ನೋಡ್ತೀರಿ, ಆದರೆ ಇಲ್ಲಿ ಬಂದಾಗ ಬಹುಶಃ ಈ ಕ್ಷೇತ್ರದ ಶಕ್ತಿ ಏನು ಅನ್ನೋದನ್ನ ನೀವು ಅಲ್ಲಿಗೆ ಅರ್ಥ ಮಾಡ್ಕೋಬಹುದು. ದಟ್ ಈಸ್ ಕರೆಕ್ಟ್, ಒಪ್ಕೋತೀವಿ. ಅಷ್ಟರ ಮಟ್ಟಿಗಾದ್ರೆ ಸರಿ ಇದೆ. ಸ್ಟೇಜಲ್ಲಿ ಹೇಳೋವಾಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅನ್ನೋ ಬದಲು ಒಂದೆರಡು ಪದ ಎಕ್ಸ್ಟ್ರಾ ಸೇರಿಸ್ಕೊಂಡಿದ್ದಾರೆ. ಮಾರ್ಗದರ್ಶಿ, ಹಿರಿಯರು ಅಂತೆಲ್ಲ ಸೇರಿಸ್ತಾರೆ. ಅದಕ್ಕೆ ನಾವು ಇಷ್ಟೆಲ್ಲ ವಿವರಣೆ ಕೊಡಕ್ಕೆ ಹೋದೋ. ಬಟ್ ಆ ಕ್ಷೇತ್ರಕ್ಕೆ ಹೋಗೋವಾಗ ರಾಜಕಾರಣ ಇಟ್ಕೊಂಡು ಅಲ್ಲಿ ನಾನು BJP ಕಾಂಗ್ರೆಸ್ಸು ಏನು ಮಾಡ್ತಾ ಇದೆ, ಈ ಬಂಡ ಸರ್ಕಾರ ಬರ್ತಾ ಇದೆ, ರೈತರು ಸಾಯ್ತಿದ್ದಾರೆ ಅಂತ ಯಡಿಯೂರಪ್ಪನವ್ರು ಭಾಷಣ ಮಾಡಿದ್ರೆ ನಾನ್ಸೆನ್ಸ್ ಅಂತಾನು, ಅದಕ್ಕೆ ವೇದಿಕೆ ಅಲ್ಲ ಅದು. ಅಥವಾ ಕುಮಾರಸ್ವಾಮಿ ಅವರು ಏನಿದು ಮಿತ್ರ ಪಕ್ಷ ನಮ್ಗೆ ಹಿಂಕಾಟ ಕೊಡ್ತಿದ್ದಾರೆ, ನಾನು ಎಷ್ಟು ಸಹಿಸ್ಕೊಳ್ಳಿ ಹೇಳಿ ಅಂತಂದ್ರೆ ಅವರ ಭಾಷಣವನ್ನು ಅಸಹ್ಯಕರ ನಾನ್ಸೆನ್ಸ್ ಅಂತಾನು, ಅಥವಾ ಸಿದ್ದರಾಮಯ್ಯನವರು ಅದೇ ರೀತಿಯ ಒಂದು ಭಾಷಣನ ಕಾಂಗ್ರೆಸ್ ಔದಾರ್ಯವಾಗಿ ಕೊಟ್ಟಿದ್ದೀವಿ, ಎಲ್ಲ ಸಹಿಸ್ಕೋಬೇಕು, ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದನ್ನು ನಾನ್ಸೆನ್ಸ್ ಅಂತಾನು ಗ್ಯಾರಂಟಿ ಹೇಳ್ತಿದ್ವಿ. ಹೇಳಿಲ್ಲ, ನಾವು ಹೇಳ್ಬಿಡ್ತಿದ್ವಿ ಹಂಗೇನಾರು ಹೇಳಿದ್ದಿದ್ರೆ. ಹಂಗೆ ಹೇಳಿಲ್ಲ. ಆ ಕ್ಷೇತ್ರಕ್ಕೆ ಹೋದಾಗ ಅದನ್ನು ಪಕ್ಕಕ್ಕೆ ಇಟ್ಟೇ ಹೋಗ್ಬೇಕು. ನೀವು ಅಲ್ಲಿಗೂ ತಗೊಂಡ್ಗಿಗಂಡು ಹೋದ್ರೆ ಏನು ನಾವೇನಿಲ್ಲ ಕಳ್ಳೆಕಾಯಿ ಬೀಜ ತಿಂತೀರಲ್ಲ. ಓಕೆ. ಆನಂದ್ ಸಿಂಗ್ ಮತ್ತು ಕಂಪ್ಲಿ ಗಣೇಶ್ ನಡುವಿನ ಸಂಧಾನಕಾರರಾಗಿ ಜಮೀರ್ ಅಹಮದ್ ಆಸ್ಪತ್ರೆಗೆ ಓಡಾಡದೆ ಆನಂದ್ ಸಿಂಗ್ ಜೊತೆಗೆ ಮಾತುಕತೆಯನ್ನ ಮುಂದುವರಿಸೋದು. ನಡೆಯಬಾರ್ದು ನಡೆದು ಹೋಗಿದೆ, ಇನ್ನೇನಿದ್ರು ಕೂಡ ಬಗೆಹರಿಸ್ಕೊಳ್ಳೋಣ, ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಆನಂದ್ ಸಿಂಗ್ ಇದಕ್ಕೆ ಯಾವುದಕ್ಕೂ ಏನು ರಿಯಾಕ್ಟ್ ಮಾಡಿಲ್ಲ. ಆನಂದ್ ಸಿಂಗ್ ಒಂದ್ ವೇಳೆ ಒಪ್ಕೊಂಡ್ರೆ ಗಣೇಶ್ರನ್ನ ಪೊಲೀಸರಿಗೆ ಶರಣು ಮಾಡೋದು ಸಿದ್ದರಾಮಯ್ಯನವರ ಮಾಸ್ಟರ್ ಪ್ಲಾನ್ ಅಂತೆ. ಅಲ್ಲಿವರೆಗೂ ನಮಗಿರುವ ಮಾಹಿತಿ ಪ್ರಕಾರ ಕರ್ನಾಟಕದ ಪೊಲೀಸರು ಕಾಯ್ತಾ ಇರ್ತಾರೆ. ಅವರು ಕ್ಲಿಯರೆನ್ಸ್ ಕೊಟ್ಟ ಮೇಲೆ ಗಾಯ್ಡ್ ಕ್ಲಿಯರ್ಡ್ ಅಂದಾಗ ಇವ್ರು ಮಾಡ್ತಾರೆ ಅಂತ ಕಾಣುತ್ತೆ. ಇಲ್ದಿದ್ರೆ ನನ್ನ ಪ್ರಕಾರದಲ್ಲಿ ಯಾವ್ದಾದ್ರು ಒಂದು ಪಬ್ಲಿಕ್ ಇಂಟ್ರೆಸ್ಟನ್ನು ಹಾಕಬೇಕು. ಈಗ ಯಾರು ಕೋರ್ಟಲ್ಲಿ ಮೂವ್ ಮಾಡಿ ಪೊಲೀಸ್ ಮಸ್ಟ್ ಬಿ ಡೈರೆಕ್ಟೆಡ್. ಎಷ್ಟು ದಿನ ಬೇಕು ನಿಮಗೆ ಒಬ್ಬ MLA ಹುಡುಕಕ್ಕೆ ಕೇಳಿಸ್ಬೇಕು. ಯಾರೊಬ್ಬರು ಹೈಕೋರ್ಟಲ್ಲಿ ಯಾರು ಮೂವ್ ಮಾಡಬೇಕು, ಒಳ್ಳೆ ಲಾಯರ್ಗಳು ಮಾಡ್ಬೇಕು ಯಾರು. ಇದು ನಥಿಂಗ್ ಬಟ್ ಇದು ಕಾಮನ್ ಮ್ಯಾನ್ಗಾದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ, ಹಿಂಗೆ ಮಾಡ್ತಾ ಇದ್ದಾರೆ. DGನ ಸಮನ್ ಮಾಡಿ ಮೇಕ್ ಹರ್ ಹಿಮ್ ವಾಟ್ ಎವರ್ ಇಟ್ ಇಸ್ ಪಾರ್ಟಿ ಹರ್ತಾನೆ ಅವ್ರು ಮೇಡಮ್ ತಾನೆ, ಅವ್ರು ಪಾರ್ಟಿ ಮಾಡಬೇಕು, ಆವಾಗ ದಾರಿಗೆ ಬರ್ಬೇಕು ಇವ್ರು. ನಡೆದಾಡುವ ದೇವರು ಸಿದ್ಧಗಂಗಾ ಶ್ರೀಗಳು ಶಿವೈಕ್ಯವಾಗಿ ಇಂದಿಗೆ 11 ದಿನಗಳು. ಹೀಗಾಗಿ ಸಿದ್ಧಗಂಗಾ ಮಠದಲ್ಲಿ ಶ್ರೀಗಳ ಪುಣ್ಯಾರಾಧನೆ ಇವತ್ತು ನಡೀತು. ಗದುಗಿಗೆ ಬೆಳಗ್ಗೆಯಿಂದಲೇ ಅರ್ಚಕರು ಸಿದ್ಧಗಂಗಾ ಶ್ರೀಗಳು ಎಲ್ಲರೂ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಗಣ್ಯಾತಿ ಗಣ್ಯರು ಸೇರಿದಂತೆ ಲಕ್ಷಾಂತರ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ನಮನವನ್ನು ಸಲ್ಲಿಸಿದ್ರು. ಎಲ್ಲ ನಾಯಕರು ಶ್ರೀಗಳ ಗುಣಗಾಮನ ಮಾಡಿದ್ರು. ಅವರ ಭಾವಚಿತ್ರ ಇರುವ ಟಿ ಶರ್ಟ್ ಧರಿಸಿದ 13,000ಕ್ಕೂ ಹೆಚ್ಚು ಮಕ್ಕಳು ಶ್ರೀಗಳಿಗೆ ಭಾರತ ರತ್ನ ಕೊಡಬೇಕು ಅಂತ ಆಗ್ರಹಿಸಿದ್ರು. ಆಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಲ್ಲಿ ಮಾತನಾಡಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ, ಇವ್ರ ಸರ್ಕಾರ ಅಂದರೆ UPA ಅಧಿಕಾರಕ್ಕೆ ಬಂದರೆ ಭಾರತ ರತ್ನ ಕೊಡ್ತೀವಿ ಅಂತ ಅಂದರು. ಓಕೆ. ಇನ್ನು ನನ್ನ ಪುಣ್ಯ 2006ರಲ್ಲಿ ನಾವೇ ಕರ್ನಾಟಕ ರತ್ನ ಮಾಡಿದ್ವಿ, ಈಗಾಗಿಲ್ಲ ಅಂತ ಮಧ್ಯೆ MB ಪಾಟೀಲ್ರ ಮಾತಾಡಿ ನೊಬೆಲ್ ಪುರಸ್ಕಾರಕ್ಕೆ ಶಿಫಾರಸು ಮಾಡುವ ಅವಕಾಶ ಇದೆಯಾ, ಮಾನದಂಡಗಳೇನಿದೆ ಅನ್ನೋದನ್ನು ಸಂಗ್ರಹಿಸ್ತಾ ಇದ್ದೀನಿ ಅಂತ ಅಂದರು. ಈ ಸಂದರ್ಭದಲ್ಲಿ ಅವರಿಗೆ ಚಿಕಿತ್ಸೆ ನೀಡ್ತಾ ಇದ್ದಂಥ ವೈದ್ಯರುಗಳನ್ನು ಸನ್ಮಾನ ಮಾಡಲಾಯಿತು. ಆರ್ಥಿಕವಾದ ಸದೃಢವಾದಂಥ ಬಲ ಇಲ್ಲದೆ ಹೋದರೂ ಕೂಡ ಅವರಿಗೆ ಒಂದು ಶಿಕ್ಷಣ ಕೊಡಲೇಬೇಕು, ಸಂಸ್ಕಾರ ಕೊಡಲೇಬೇಕು ಅನ್ನುವಂತಹ ಒಂದು ದೃಢ ಸಂಕಲ್ಪವನ್ನು ಮಾಡಿ ಪೂಜ್ಯರ ಮಠಕ್ಕೆ ಎಷ್ಟೇ ಮಕ್ಕಳು ಬಂದರೂ ಕೂಡ ಆಶ್ರಯವನ್ನು ಕೊಟ್ಕೊಂಡು ಬಂದರು. ಅವರಿಗೆ ಮಕ್ಕಳೇ ಸರ್ವಸ್ವವಾಗಿದ್ದಂತಹ ಅವರು ಏನಾದರೂ ಪೂರ್ತಿಯಾಗಿ ಕೊಡುಗೆ ತಮ್ಮ ಜೀವನವನ್ನು ಸಲ್ಲಿಸಿದ್ದಾರೆ ಹೆಚ್ಚಿಗೆ ಅಂದರೆ ಮಕ್ಕಳಿಗಾಗಿ ಪೂರ್ತಿಯಾಗಿ ಸಲ್ಲಿಸಿರುವಂತಹ ಅವರು. ಪೂಜ್ಯರು ಹೋಗಿಲ್ಲ, ಎಲ್ಲರ ಅಭಿಮತವೂ ಕೂಡ ಹೌದು. ವಿಜ್ಞಾನವು ಹೇಳುತ್ತೆ ಎನರ್ಜಿ neither be created nor be destroyed but it can be transformed from one form to other form. ಅಂತಹ ದಿವ್ಯ ಚೈತನ್ಯ ಶಕ್ತಿ ನಮ್ಮೆಲ್ಲರಲ್ಲಿ ಕೂಡ
ಪ್ರತಿಯೊಬ್ಬ ಭಕ್ತನಲ್ಲಿಯೂ ಕೂಡ ಉದ್ದೀಪನಗೊಳಿಸಿ ನಿಮ್ಮ ಬದುಕಿಗೆ ನೀವು ಬೆಳಕಾಗಿ ಅಂತ ಹೇಳಿ ದಿವ್ಯ ಸಂದೇಶವನ್ನು ಕೊಟ್ಟು ಹರಸಿ ಹೋಗಿದ್ದಾರೆ. ನನಗೆ ವಿಶ್ವಾಸ ಇದೆ, ಬಹುಶಃ ಇನ್ನೊಂದು 6-7 ತಿಂಗಳಿನಲ್ಲಿ ಈ ನಾಡಿನಲ್ಲಿ ನಮಗೆ ಭಾರತ ರತ್ನ ಪ್ರಶಸ್ತಿಯನ್ನ ಪರಮ ಪೂಜ್ಯರಿಗೆ ಸಲ್ಲಿಸ್ತಕ್ಕಂಥ ಒಂದು ಅವಕಾಶಗಳು ಬರುತ್ತೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ನನ್ನಲ್ಲಿ ಇದೆ. ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಿಸ್ತಕ್ಕಂಥ ಒಂದು ಶಕ್ತಿ ನಿಮ್ಮಗಳಿಂದಲೇ ನಮ್ಮಗಳಿಗೆ ದೊರಕುತ್ತೆ ಅಂತಕ್ಕಂಥ ಒಂದು ಭಾವನೆಯನ್ನ, ವಿಶ್ವಾಸವನ್ನು ನಾನೇನು ಹೊಂದಿದ್ದೇನೆ. ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳು ಇಡೀ ಜೀವನದಲ್ಲಿ ಶಿಕ್ಷಣ ಮನುಷ್ಯನನ್ನ ಬದಲಾವಣೆ ಮಾಡುತ್ತದೆ, ಶಿಕ್ಷಣ ಮನುಷ್ಯನಿಗೆ ಜೀವನ ಕೊಡ್ತದೆ. ಪರಮ ಪೂಜ್ಯರು ಚೆನ್ನಾಗಿ ಅರ್ಥಕೊಂಡು ಈ ರಾಜ್ಯದ ಮಕ್ಕಳಿಗೆ ಶಿಕ್ಷಣ ಕೊಡುವಂತ ಕೆಲಸವನ್ನ ಮಾಡಿ ಹೋಗಿದ್ದಾರೆ. ಅಭ್ಯಾಸವನ್ನು ಮಾಡ್ತಾ ಇದೆ ನೊಬೆಲ್ ಪಾರಿತೋಷಿಕ ಬಗ್ಗೆ ಎಲ್ಲವನ್ನು ಮಾಹಿತಿಯನ್ನು ನಾನು ತರಿಸಿಕೊಂಡಿದೆ. ಆದ್ರೆ ಅದು ಮರಣಾಂತರ ಇವತ್ತು ಸಹ ನೊಬೆಲ್ ಪ್ರೈಸ್ ಅನ್ನು ಇವತ್ತು ಸಹ ಕೊಡ್ಲಿಕ್ಕೆ ಆಗೋದಲ್ಲ. ಅದಕ್ಕೆ ನಾವು ಸಿದ್ಧಗಂಗಾ ಸಂಸ್ಥೆಗೆ ಇವತ್ತು ಸಹ ಆ ನೊಬೆಲ್ ಪಾರಿತೋಷಿಕ ಕೊಡ್ಕೊಳ್ಳಕ್ಕೆ ಒಂದು ಪ್ರಶಸ್ತಿಯನ್ನ ಇವತ್ತು ಸಹ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ. ಸಂಸ್ಥೆ ಕೊಟ್ಟರೆ ಅದು ಶಿವಕುಮಾರ ಮಹಾಸ್ವಾಮೀಜಿ ಅವರಿಗೆ ನೊಬೆಲ್ ಪಾರಿತೋಷಿಕವನ್ನು ಕೊಟ್ಟಂಗೆ ಆಗ್ತದೆ. ಶಿವಕುಮಾರ ಶ್ರೀಗಳವರು ಬಸವಣ್ಣನವರ ತತ್ವದ ತದ್ರೂಪಿಯಾಗಿದ್ರು. ಮುಂದಿನ ಪೀಳಿಗೆ ಇವರೇ ದಾರಿದೀಪ ಅನ್ನೋದನ್ನು ನಾವೆಲ್ಲ ಅರಿತುಕೊಳ್ಬೇಕಾಗಿದೆ. 12ನೇ ಶತಮಾನದ ಶರಣರು ಮತ್ತು ಬಸವಣ್ಣನವರು ತತ್ವ ಸಿದ್ಧಾಂತದ ಎಷ್ಟು ಗಟ್ಟಿಯಾಗಿದೆ, ಅವು ಇಂದಿನ ದಿನಗಳಲ್ಲಿಯೂ ಅದರ ಪ್ರಸ್ತುತತೆಯನ್ನು ಎತ್ತಿ ತೋರಿಸಿದವರು ಶ್ರೀ ಶಿವಕುಮಾರ ಸ್ವಾಮೀಜಿಯವರು. ಅವರು ಇಡೀ ಸಮಾಜವನ್ನ ಪ್ರೀತಿಸದ ಇದ್ದಂತ ಒಂದು ದಿವ್ಯ ಶಕ್ತಿ ಅಂತಕ್ಕಂಥದ್ದನ್ನ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಹೇಗೆ ಬಸವಣ್ಣವರು ಇಡೀ ಸಾಮಾಜಿಕ ವ್ಯವಸ್ಥೆಯ ಬದಲಾವಣೆಯನ್ನ ಬಯಸಿದ್ರು, ಚಾಚೂ ತಪ್ಪದೇನೆ ಅದನ್ನೇ ಕಾಯಕವನ್ನಾಗಿ ಮಾಡಿಕೊಂಡು ಶ್ರೀಗಳ ಪುಣ್ಯಾರಾಧನೆಯ ದಾಸೋಹದ ಪ್ರಸಾದವನ್ನು ತುಮಕೂರು ಜಿಲ್ಲಾ ಆರೋಗ್ಯಾಧಿಕಾರಿಗಳು ಪರೀಕ್ಷೆ ಮಾಡಿದ್ರು. ಮಠದ 11 ಕಡೆಯಲ್ಲಿ ದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. 7 ತಂಡಗಳಲ್ಲಿ 14 ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿದ್ರು. ಇನ್ನು ಈ ಮಧ್ಯೆ ಮೊನ್ನೆ ಅಷ್ಟೇ ನೀವು ನೋಡಿದ್ರಿ, ಆಹಾರವನ್ನ ವೇಸ್ಟ್ ಮಾಡಬೇಡಿ ಅಂತ ಶಿವು ಅನ್ನೋ ಹುಡುಗ ನೀತಿ ಪಾಠವನ್ನ ಹೇಳಿದ್ದ. ಅದರ ಪರಿಣಾಮವೋ ಏನೋ ಇವತ್ತು ಒಂದು ಅಗಳು ಅನ್ನವನ್ನು ಕೂಡ ವೇಸ್ಟ್ ಮಾಡಿಲ್ಲ. ಇವತ್ತು ಸಿದ್ಧಗಂಗಾ ಶ್ರೀಗಳ ಈ ಕಾರ್ಯಕ್ರಮದಲ್ಲಿ ಭಾಳ ಜನ ಭಾಷಣ ಮಾಡಿದಾರಪ್ಪ. ನನ್ನ ಪ್ರಕಾರ ಹೌದು ಸರ್. ಅದೆಲ್ಲದಕ್ಕಿಂತ ಅವೆಲ್ಲ ನೋಡಿ ನಮನ ಅಂತ ಏನೇನೋ ಹೇಳ್ತೀವಿ ನಾವು, ಪದಗಳ ಬಳಸ್ಕೋತೀವಿ, ಅದಕ್ಕೆಲ್ಲ ನನಗದು ಯಾವುದು ದೊಡ್ಡದಾಗಿ ಕಾಣಿಸಿಲ್ಲ. ಇವತ್ತು ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಬಿಟ್ಟು ಎಲ್ಲಾನು ಸೇರಿಸಿ ಹೇಳ್ತಾ ಇರೋದು ಓಕೆ. ನನಗೆ ಯಾವುದು ನಿಜವಾದ ನಮನ ಅಲ್ಲಿ ಬಹುಶಃ ಇವತ್ತಾಗಿದ್ದಿದ್ದು ನನಗೆ ಭಕ್ತರು ವಾಪಸ್ಸು ಸ್ವಾಮೀಜಿಗೆ ನಮಸ್ಕಾರ ಮಾಡಿದ್ದು ಈ ಅನ್ನ ವೇಸ್ಟ್ ಮಾಡದೇ ಇರೋದು. ಕರೆಕ್ಟ್. ನನ್ನ ಪ್ರಕಾರ ದ ಬಿಗ್ಗೆಸ್ಟ್ ಟ್ರಿಬ್ಯೂಟ್ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಬಂದ ಭಕ್ತರು ಕೊಟ್ಟಿರಬಹುದಾದ್ದೇನು ಅಂತಂದರೆ ನನ್ನ ಲೆಕ್ಕಾಚಾರದಲ್ಲಿ ಅದೇ ಇರ್ಬೋದು. ಹಾಗಾಗಿ ಈ ಎಲ್ಲ ನುಡಿ ನಮನಕ್ಕಿಂತ ಶ್ರೇಷ್ಠವಾದ ನಮನವನ್ನು ಇವತ್ತು ಸಲ್ಲಿಸಿರೋದು ಭಕ್ತರು. ಅದು ಯಾವ್ದು ರೂಪದಲ್ಲಿ ಅಂದರೆ ಅನ್ನ ವೇಸ್ಟ್ ಮಾಡ್ತಾರೆ. ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿ ನಡೀತಿರೋ ಧರ್ಮ ಸಂಸತ್ನಲ್ಲಿ ಇವತ್ತು ಅಯೋಧ್ಯೆ ಹಾಗೂ ಶಬರಿಮಲೆ ವಿಚಾರಗಳ ಚರ್ಚೆ ಬಂದಿದೆ. ವಿಚಾರಣೆ ವಿಳಂಬ ಆಗ್ತಿರೋದಕ್ಕೆ RSSನ ಮುಖ್ಯಸ್ಥ ಮೋಹನ್ ಭಾಗವತ್ ಭಾಳ ಬೇಜಾರು ಮಾಡಿಕೊಂಡು ಸುಪ್ರೀಂ ಕೋರ್ಟ್ ವಿರುದ್ಧನೂ ಸಣ್ಣದಾಗಿ ತಮ್ಮ ಟೀಕೆಯನ್ನು ಮಾಡ್ದಂಗಿದೆ. ಶಬರಿಮಲೆಗೆ ಅದು ಅಯ್ಯಪ್ಪ ಬ್ರಹ್ಮಚಾರಿ, ಅಲ್ಲಿಗೆ ಹೆಣ್ಮಕ್ಳು ಯಾರು ಹೋಗಬಾರ್ದು ಅಂದರೆ ಯಾರೋ 4 ಹೆಣ್ಮಕ್ಳು ಐಡಿಯಾಲಜಿ ಸಿದ್ಧಾಂತದ ಮೇಲೆ ಹೋಗ್ಬಿಟ್ಟು ಅದೇ ಸರಿ ಅಂತ ಅಂತಿದ್ದಾರೆ. ಇದೆಲ್ಲ ತಪ್ಪು ಅಂದರೆ ಯೋಗ ಗುರು ಬಾಬಾ ರಾಮದೇವ್ ಮಾತ್ರ ನಾವು ರಾಮಕೃಷ್ಣನ ಅನುಯಾಯಿಗಳು, ಅವ್ರು ಧೂಮಪಾನ ಮಾಡ್ತಾರೆ, ನಾವು ಯಾಕೆ ಮಾಡಬೇಕು ಅಂತ ಒಂದಷ್ಟಿದ್ದಾರೆ. ಈ ಮಧ್ಯೆ ಶಶಿ ತರೂರ್ ಎಂಬುವೊಬ್ಬರು ಒಂದು ಟ್ವೀಟ್ ಮಾಡ್ಕೊಂಡು, ಈ ಟ್ವಿಟ್ಟಾವಳಿಯಿಂದನೇ ಅರ್ಧ ನಾನು ಹೇಳಿದೆ ಅವತ್ತು, ಶಶಿ ತರೂರ್ ಇವರೆಲ್ಲ ತೀರ್ಮಾನ ಮಾಡಿದ್ದಾರೆ BJP ಗೆಲ್ಲಿಸಲೇಬೇಕು ಅಂತ. ಕರೆಕ್ಟ್. ಅದು ಹಿಂದೂ ಮತ್ತು ಹಿಂದುತ್ವದ ದೇಶವನ್ನು ವಿಭಜಿಸ್ತಾ ಇದೆ, ನಮ್ಗೆ ಏಕತೆ ಬೇಕು, ಏಕರೂಪತೆ ಬೇಡ, ಡ್ಯಾಶ್ ಡ್ಯಾಶ್ ಅಂತೆಲ್ಲ ಬಾಯಿಗೆ ಬಂದಂಗೆ ಬೊಗಳ ಬಿಟ್ಟಿದ್ದಾರೆ. ದೇಶ ಒಡೆದಿದ್ದೇ ಈ ಆಧಾರದಲ್ಲಿ. ಅದನ್ನು ಹೇಳ್ಕೊಳಕ್ಕೆ ಏನು ಕತೆ ಇದೆ ಅಂದ್ಬಿಟ್ಟು ಇರೋರೆಲ್ಲ ಓಡಿಸ್ಬೇಕು ಇರಬೇಕು ಅಂತಲ್ಲ. ಯಾವ ಲೆಕ್ಕಾಚಾರ ಇವ್ರದ್ದು ಏನಿಯೋ. ಮೈಸೂರಿನ HD ಕೋಟೆಯಲ್ಲಿ ಹುಲಿ ಹೆಚ್ಚಾಗಿದ್ದು ಇವತ್ತು ಒಬ್ಬ ರೈತನನ್ನ ಹುಲಿ ಬಲಿ ಪಡೆದಿದೆ. ರೈತ ಅಪ್ಪು ಎಂಬಾತ ಕುರಿ ಮೇಯಿಸುವಾಗ ಹುಲಿ ಅರಣ್ಯದೊಳಗೆ ಎಳೆದೊಯ್ದು ಕೊಂದಿದೆ. ಘಟನೆ ಸಂಬಂಧ ಪ್ರಕರಣ ದಾಖಲಾಗಿದೆ. 2-3 ದಿನದಲ್ಲಿ 3 ಹುಲಿ ಬಾಯಿಗೆ ಬಲಿಯಾಗಿದ್ದಾರೆ. ಹಾಸನದ ಆಲೂರು ತಾಲೂಕಿನ ಬೆಂಬಳೂರು ಕಾಗನೂರು ಗ್ರಾಮದ ಸುತ್ತಮುತ್ತ ಒಂಟಿ ಸಲಗ ಆತಂಕವನ್ನ ಸೃಷ್ಟಿ ಮಾಡಿದೆ. ಗಡಿ ತಾಲೂಕು ಆನೆಕಲ್ಗೆ ತಮಿಳುನಾಡಿನಿಂದ ಆನೆಗಳು ಹಾವಳಿ ಹೆಚ್ಚಾಗ್ತಾ ಇದೆ. ಕ್ರಿಕೆಟ್ ಮ್ಯಾಚ್ ಅಂತೂ ಇವತ್ತು ಸೋತಿದ್ದಾರೆ, ನಿಮಗೆಲ್ಲ ಗೊತ್ತೇ ಇದೆ. ಸರಣಿ ಗೆದ್ದು ಅಂತಂದ್ರು ಸ್ವಲ್ಪ ಆರಾಮಾಗಿ ಬೆಳಗ್ಗೆ ನಿಧಾನಕ್ಕೆ ಆಡ್ಕೊಂಡು ಬಂದಿದ್ದಾರೆ, ಸೋತೋಗ್ಬಿಟ್ಟಿರ್ತಾರೆ ಜೈ ಅಂತ.
ಓಕೆ, ಇಲ್ಲಿಗೆ ಇವತ್ತಿನ ಬಿಗ್ ಬುಲೆಟಿನ್ ಮುಗಿಸ್ತಾ ಇದ್ದೀವಿ. ನಾವು ಹೋಗ್ಬಿಟ್ಟು ಬರ್ತೀವಿ. ನಮಸ್ಕಾರ, ಗುಡ್ ನೈಟ್, ಶುಭರಾತ್ರಿ.